ನಾನು ವೇದಿಕೆ ಮೇಲೆ ಇರುವಂತಹ ವಿವಿಧ ಎಲ್ಲ ಧರ್ಮ ಗುರುಗಳ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಮತ್ತು ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಂತಹ ವಿವಿಧ ಗಣ್ಯ ಮಹಾನ್ ವ್ಯಕ್ತಿಗಳೇ ಹಾಗೂ ಸಾಯಿಬಾಬಾ ಟ್ರಸ್ಟಿನ ಅಧ್ಯಕ್ಷರು, ಇಂದಿನ ಸಮಾರಂಭದ ಅಧ್ಯಕ್ಷರಾದ ಮಹಾರಾಜ್ ದಿಗ್ಗಿಯವರೇ, ಹಾಗೂ ಈ ಒಂದು ನವ ವಿವಾಹಿತ ವಧುವರರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಂತಹ ಮತ್ತು ಜಾತ್ರದ ಯಶಸ್ವಿಗೆ ಕಾರಣೀಭೂತರಾದಂತಹ ಎಲ್ಲ ವಿವಿಧ ಗ್ರಾಮಗಳಿಂದ ಆಗಮಿಸಿದಂತಹ ಎಲ್ಲ ಬಂಧುಗಳೇ, ಇಬ್ರಾಹಿಂಪುರ ಗ್ರಾಮದ ಸಮಸ್ತ ಭಕ್ತಾದಿಗಳೇ ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರೇ, ದಯವಿಟ್ಟು ಶಾಂತ ರೀತಿಯಿಂದ ಸ್ವಾಮೀಜಿಯವರು ನಿರ್ಗಮಿಸ್ತಾ ಇದ್ದಾರೆ. ಆದರೆ ತಾವುಗಳು ಆ ಸ್ವಾಮೀಜಿ ಈ ಒಂದು ಆಶೀರ್ವಾದವನ್ನು ಈಗಾಗಲೇ ವೇದಿಕೆ ಮುಖಾಂತರ ಪಡೆದಿದ್ದೀರಿ. ದೈಹಿಕವಾಗಿಯೇ ಅವರನ್ನು ಕಾಣಬೇಕು ಅಂತಕ್ಕಂಥ ಒಂದು ಹಂಬಲವನ್ನು ಇಟ್ಟುಕೊಳ್ಳದೆ, ಯಾಕಂದರೆ ದೇವರು ನೆನೆದವರ ಮನದಲ್ಲಿ ದೇವರಿದ್ದಾನೆ. ಅದಕ್ಕೆ ಯಾಕಂದ್ರೆ ಈ ಒಂದು ಕಾರ್ಯಕ್ರಮ ತಮ್ಮೆಲ್ಲರ ಸಹಕಾರದಿಂದ ಮಾತ್ರ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ತಾವೆಲ್ಲರೂ ಶಾಂತ ರೀತಿಯಿಂದ ಕುಳಿತುಕೊಂಡು ಹೆಚ್ಚಿನ ಸಮಯವನ್ನು ನಾವು ತೆಗೆದುಕೊಳ್ಳೋದಿಲ್ಲ. ಯಾಕಂದ್ರೆ ಇಲ್ಲಿ ಮಹಾರಾಜ್ ದಿಗ್ಗಿಯವರು ಎಷ್ಟೋ ಕಷ್ಟ ಕಾರ್ಪಣ್ಯಗಳನ್ನ ಸಹಿಸಿಕೊಂಡು ತಮ್ಮ ಸ್ವಪ್ರಯತ್ನದಿಂದ ಇವತ್ತ ಕೇವಲ ನಾನೊಬ್ಬನೇ ಬೆಳೆದೇ ಸಾಲದು, ನನಗೆ ದೇವರು ಏನು ಅನುಕೂಲ ಮಾಡಿಕೊಟ್ಟಿದ್ದಾನೆ ಅಂತ ಅನುಕೂಲತೆಯನ್ನ ಸಾರ್ವಜನಿಕರ ಸೇವೆಗಾಗಿ ಕೈಲಾದ ಮಟ್ಟಿಗೆ ಸೇವೆ ಸಲ್ಲಿಸಬೇಕು ಅಂತಕ್ಕಂಥ ಉದ್ದೇಶಕ್ಕೆ ಈಗ ಸತತವಾಗಿ 2 ವರ್ಷದಿಂದ ಪ್ರಥಮ ಬಾರಿಗೆ 2023 ಜನವರಿ 26, 27ರಂದು ಮತ್ತು ಈ ಒಂದು ದೇವಾಲಯದ ಉದ್ಘಾಟನೆಯನ್ನ 25ರಂದು ಹಮ್ಮಿಕೊಂಡು ಅವತ್ತು ಸಹ ಸಾಮೂಹಿಕ ವಿವಾಹಗಳನ್ನು ನೆರವೇರಿಸಿದರು. ಇದು 2ನೆಯ ಜಾತ್ರಾ ಮಹೋತ್ಸವ. ಕೇವಲ ಜಾತ್ರೆ ಅಷ್ಟೇ ಅಲ್ಲ, ಇವತ್ತ ಬಡವರು ಎಷ್ಟೋ ಕಷ್ಟಗಳನ್ನ, ಯಾಕಂದ್ರೆ ನಮ್ಮ ಸಮಾಜದಲ್ಲಿ ವಿವಾಹ ದೇವರುಗಳನ್ನ ಮಾಡುವುದು, ಜಾವಳ ಕಾರ್ಯಕ್ರಮ, ತೊಟ್ಟಿಲು ಕಾರ್ಯಕ್ರಮ, ಇಡೀ ಹುಟ್ಟಿನಿಂದ ಕೊನೆಯ ಜೀವಿತದ ಕೊನೆಯವರೆಗೂ ಅನೇಕ ಸಾಮಾಜಿಕ ಸಂಸ್ಕಾರಗಳನ್ನ ಪಾಲಿಸುವಂತ ಜನರು ತಮ್ಮ ಆರ್ಥಿಕ ಸ್ಥಿತಿಯನ್ನ ಗಮನಿಸದೆ, ಯಾಕಂದ್ರೆ ಯಾರೋ ಅನುಕೂಲಸ್ಥರು ಮಾಡುತ್ತಾರೆ ಎನ್ನುವಂತ ಒಣ ಪ್ರತಿಷ್ಠೆಯನ್ನ ತೆಗೆದುಕೊಂಡು ನಾವು ನಮ್ಮ ಆರ್ಥಿಕತೆಯನ್ನ ಅವಲಂಬಿಸದೆ ನಾವು ಅವರ ಸಮಾನ ಮಾಡಬೇಕಂತ ಇವತ್ತ ಹುಟ್ಟಿನಿಂದ ಸಾಯುವವರೆಗೆ ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬೆಳೆದು ಸಾಲದಲ್ಲೇ ಸಾಯುವಂತ ಒಂದು ಸ್ಥಿತಿ ಈ ಭಾರತೀಯ ನಾಗರಿಕರಾಗಿದೆ. ವಿಶೇಷವಾಗಿ ನಾನು ರೈತರು, ಭಾರತ ಕೃಷಿ ಪ್ರಧಾನವಾದಂತಹ ರಾಷ್ಟ್ರ. ಸುಮಾರು 6 ಲಕ್ಷಕ್ಕಿಂತಲೂ ಹೆಚ್ಚಿನ ಗ್ರಾಮಗಳು ಈ ಭಾರತದಲ್ಲಿದ್ದಾವೆ. ಬಹುಸಂಖ್ಯಾತರು ಅನಕ್ಷರಸ್ಥರಾಗಿದ್ದೀರಿ. ಆದ್ರೆ ನಾವೇನ್ ಮಾಡ್ತೀವಿ, ನಾವು ಇದು ಮಾಡಿದ್ರೆ ನಮ್ಮ ಸ್ಥಿತಿ ಮುಂದೆ ಏನಾಗುತ್ತೆ
ಅನ್ನುವ ಕಲ್ಪನೆಯನ್ನು ನಾವು ಮಾಡುವುದಿಲ್ಲ. ಯಾಕಂದ್ರೆ ಸಮಾಜ ಆಗಿದೆ. ಸಮಾಜ ಮಾಡಿದ್ರೂ ಒಂದು ಕರೆಯುತ್ತೆ, ಮಾಡದಿದ್ರೂ ಒಂದು ಕರೆಯುತ್ತೆ. ಆದ್ರೆ ನಾವು ಸಮಾಜಕ್ಕೆ ಎದುರಿ ನಮ್ಮ ಶಕ್ತಿ ಮೀರಿ ಈ ಸಂಸ್ಕಾರಗಳನ್ನ ಪಾಲನೆ ಮಾಡ್ತಾ ಇದ್ದೇವೆ. ಅದಕ್ಕೆ ಮಹಾರಾಜ್ ದಿಗ್ಗಿಯವರು ಸರಳತೆಯನ್ನ ಕಲಿಸಿಕೊಳ್ಳಿಕ್ಕೆ, ಇದು ಕೇವಲ ಕಾರ್ಯಕ್ರಮ ಅಲ್ಲ, ಜಾತ್ರೆ ಅಲ್ಲ, ಬಡ ಜನರು ಸರಿಯಾಗಿ ಅರ್ಥೈಸಿಕೊಂಡು ತಮ್ಮ ಆರ್ಥಿಕ ಸ್ಥಿತಿಯನ್ನ ಚೆನ್ನಾಗಿಟ್ಟುಕೊಳ್ಳಿ. ವಿವಾಹ ಮನುಷ್ಯನ ಜೀವನದ ಒಂದು ಪ್ರಮುಖ ಅಂಗ. ಯಾಕಂದ್ರೆ ಇಲ್ಲಿ ನಮ್ಮ ಸಾಮಾಜಿಕ ಸಂಸ್ಕಾರಗಳಲ್ಲಿ ಮದುವೆಗೆ ಬಹಳಷ್ಟು ಪ್ರಾಮುಖ್ಯತೆಯನ್ನ ಕೊಡಲಾಗಿದೆ. ಮದುವೆ ಆಗದಿದ್ರೆ ಆತನು ಸ್ವರ್ಗಕ್ಕೆ ಹೋಗುವುದಿಲ್ಲ. ಸ್ವರ್ಗ ನರಕಗಳ ಕಲ್ಪನೆ ಮಹಾನ್ ವ್ಯಕ್ತಿಗಳು ಎಂದೂ ಅದನ್ನು ಊಹಿಸಿಲ್ಲ. ಇಲ್ಲಿ 12ನೇ ಶತಮಾನದ ಬಸವೇಶ್ವರರು ಸ್ವರ್ಗ ನರಕಗಳು ಎರಡೂ ಇಲ್ಲೇ ಇವೆ, ನೀವು ಎಲ್ಲಿ ಸ್ವರ್ಗ ಕಾಣ್ತಾ ಇದ್ದೀರಿ? ಸತ್ತ ಮೇಲೆ ಯಾರು ಮರಳಿ ಬಂದು ಇದು ಸ್ವರ್ಗ ಇದು ನರಕ ಅಂತ ಯಾರು ಹೇಳಿಲ್ಲ. ನಾವು ಸಾಂಪ್ರದಾಯಿಕವಾಗಿ ಅವುಗಳನ್ನ ಪಾಲನೆ ಮಾಡಿಕೊಂಡು ಬಂದಿದ್ದೇವೆ. ಆದರೆ ಬಸವೇಶ್ವರರು ಏನು ಹೇಳಿದ್ರು? ಕಾಯಕವೇ ಕೈಲಾಸ. ನಾವು ಸಂತೃಪ್ತಿಯನ್ನ ಎಲ್ಲಿ ಕಾಣಬೇಕು? ನಮ್ಮ ಕೆಲಸಗಳಲ್ಲಿ. ಅದಕ್ಕೆ ಕೆಲಸಕ್ಕೆ ಇರಿದು ಕಿರಿದೆಂಬುವುದಿಲ್ಲ. ನಾವು ಭಾವನೆಗಳನ್ನು ಬದಲಾವಣೆ ಮಾಡ್ಕೋಬೇಕು. ನಮ್ಮ ವಿಚಾರಗಳಲ್ಲಿ ಮಹತ್ವದ ಬದಲಾವಣೆಗಳು ಬರಬೇಕು. ಅಂದಾಗ ನಾವು ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇದೆ, ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇದೆ. ನಾವು ಯಾವಾಗ ಒಳ್ಳೆ ವಿಚಾರ ಮಾಡೋದಿಲ್ವೋ, ನಾವು ಎಷ್ಟೇ ಪ್ರಯತ್ನ ಪಟ್ಟರು ನಾವು ಅಭಿವೃದ್ಧಿ ಹೊಂದಕ್ಕೆ ಮುಂದೆ ಹೋಗ್ಲಿಕ್ಕೆ ಎಂದೂ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ಏನೇ ಮಾಡಬೇಕಾದ್ರೆ ಅದು ನಮ್ಮ ಮನಸ್ಸನ್ನು ಅವಲಂಬಿಸಿರುತ್ತೆ. ನಮ್ಮ ಮನಸ್ಸಿನಲ್ಲಿ ವಿಚಾರಗಳು ಯಾವಾಗ ಸರಿಯಾದ ನಿಟ್ಟಿನಲ್ಲಿ ಬರ್ತವೆಯೋ ಅದಕ್ಕೆ ಹೇಳ್ತಾರೆ ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ. ನಾವು ಪೋಷಕರಾದಂಥವ್ರು, ತಂದೆ ತಾಯಿಗಳು ಅಥವಾ ಪೋಷಕರು ಮೊದಲು ಮಕ್ಕಳನ್ನು ಸರಿಯಾದ ದಿಕ್ಕಿನಲ್ಲಿ ಬೆಳೆಸಬೇಕು. ನಾವು ಜವಾಬ್ದಾರಿನೇ ಇಲ್ಲ. ಯಾರೋ ಮದುವೆ ಆಗ್ತಾರೆ, ನಾವು ಮದುವೆ ಆಗ್ತೀವಿ. ಯಾರೋ ಮಕ್ಕಳು ಬೆಳೆಸ್ತಾರೆ, ನಾವು ಮಕ್ಕಳು ಬೆಳೆಸ್ತೀವಿ. ಯಾರೋ ಸಾಲಿಗೆ ಕಳಿಸ್ತಾರೆ, ನಾವು ಮಕ್ಕಳು ಸಾಲಿಗೆ ಕಳಿಸ್ತೀವಿ. ಕೇವಲ ಸಾಲಿಗೆ ಕಳಿಸಿದ್ರೆ ಮಾತ್ರ ನಿಮ್ಮ ಕಾರ್ಯ ಪರಿಪೂರ್ಣ ಆಗೋದಿಲ್ಲ. ನಾನು ಎಷ್ಟೋ ಕಡೆಗೆ ಉಪನ್ಯಾಸಕ್ಕೆ ಕರೆದಾಗ ಎಷ್ಟೋ ಜನ ಏನಪ್ಪ ಸರ್ ಬಂದ್ರು, ಏನೋ ಹೇಳ್ತಾರೆ, ಏನೋ ಮಾಡ್ತಾರೆ. ಯಾಕೆ? ಅವರಿಗೆ ನಮ್ಮ ವಿಚಾರಧಾರೆಗಳು ತಲುಪೋದಿಲ್ಲ. ಇಲ್ಲಿ ಆ ಕಾರ್ಯಕ್ರಮದಲ್ಲಿ ಮುಂದೆ ಕುಳಿತುಕೊಂಡವ್ರಿಗೆ ಕೇಳ್ತಾ ಇರ್ತೀನಿ, ಏನಪ್ಪಾ ನಿನಗೆ ಮಕ್ಕಳು ಎಷ್ಟು? ಸಾಬ್ರೆ 4 ಜನ ಇದ್ದಾರೆ. 4 ಜನ ಇದ್ದಾರಲ್ಲ, ಏನ್ ಮಾಡ್ತಾರೆ? ಎಷ್ಟು ಓದಿದ್ದಾರೆ? ನಾವೆಲ್ಲಿ ಓದ್ಸಂಬ್ರಿ ಅಪ್ಪ, ಬಡವರು. ಅದಕ್ಕೆ ಅವರಿಗೆ ಉತ್ತಮ ವ್ಯವಸ್ಥೆಯನ್ನ ಕೊಡದೆ ಏನ್ ಮಾಡ್ತಿರ್ತಾರೆ? ಅವರನ್ನ ದುಡಿಲಿಕ್ಕೆ ತಾವು ಆರಾಮ್ ಮಜಾ ಮಾಡ್ತಾರೆ. ಅದು ಆ ಸಮಯದಲ್ಲಿ ವಯಸ್ಸಾದ್ಮೇಲೆ ಆ ಮಕ್ಕಳು ಚೆನ್ನಾಗಿ ಬೆಳೆಸಿದ್ರೆ ತಾನೇ ನಿಮ್ಮನ್ನು ಸಲುವಂತವು. ಅವರು ಮುಂದೆ ದೊಡ್ಡವರಾದ್ಮೇಲೆ ಮತ್ತೊಂದು 10 ವರ್ಷ ಬಿಟ್ಟು ಕೇಳಿ ಹೋಗಿ, ಏನಪ್ಪಾ 4 ಮಕ್ಕಳು ಅಂದ್ರೆ ಹೆಂಗ? ಯಾವ ಮಕ್ಕಳು ಅವು? ಯಾವ ಸೇರಂಗಿಲ್ಲ ನಮ್ಗ. ಅದೇ ನೀವು ಮಾಡಿದ ತಪ್ಪು. ನಿಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಟ್ಟು ಅವರ ಆಚಾರ ವಿಚಾರಗಳು ನಡೆಯುವಂತ ದಾರಿ ಸರಿಯಾಗಿ ಕಲಿಸ್ಕೊಟ್ರೆ ಆ ಮಕ್ಕಳು ಚೆನ್ನಾಗಿ ತಾವಾಗೇ ಬೆಳಿತಾರೆ. ಅದಕ್ಕೆ ನಾನು ವಿಶೇಷವಾಗಿ ಇವತ್ತ ಸಾಮೂಹಿಕ ವಿವಾಹ 101 ಜೊತೆ ಸಾಮೂಹಿಕ ವಿವಾಹಗಳು ಯಾಕೆ ಮಾಡಿಕೊಡ್ತಾರೆ? ಮದುವೆ ಮಾಡೋದಕ್ಕೆ ಅಪಾರ ಹಣ ಖರ್ಚು ಮಾಡಿ ಸಾಮಾನ್ಯ ಜನರು ಸಾಲದ ಸುಳಿಗೆ ಸಿಲುಕಬಾರದು ಅಂತಕ್ಕಂಥ ಉದ್ದೇಶಕ್ಕೆ ಮಹಾರಾಜ್ ದಿಗ್ಗಿಯವರು ಉಚಿತವಾಗಿ ದೇವಸ್ಥಾನದ ಹೆಸರಿನಲ್ಲಿ ತಮ್ಮ ಕೈಯಾದ ಮಟ್ಟಿಗೆ ಸಹಾಯ ಮಾಡಿ ನವ ದಂಪತಿಗಳು ಉದ್ಧಾರ ಆಗಲಿ. ಆ ಸಾಯಿಬಾಬಾ ಶ್ರೀ ಅಬ್ದುಲ್ ಬಾಷಾ ಈ ಗ್ರಾಮದಲ್ಲಿ ಒಳ್ಳೆಯ ಒಂದು ದೇವರುಗಳು ನೆಲೆಸಿದ್ದಾರೆ. ಇಂಥ ಗ್ರಾಮದಲ್ಲಿ ವಿವಾಹವಾಗಿ ಮುಂದೆ ತಮ್ಮ ಕೌಟುಂಬಿಕ ಸ್ಥಿತಿಯನ್ನ ಸುಧಾರಿಸಿಕೊಳ್ಳಿ, ಕೆಟ್ಟ ಹವ್ಯಾಸಗಳನ್ನ ಬಿಟ್ಟು ಬಿಡಲಿ, ತಮ್ಮ ಕುಟುಂಬಕ್ಕೆ ಒಳ್ಳೆಯ ವಿಚಾರಗಳು ಇಂಥ ವೇದಿಕೆ ಮುಖಾಂತರ. ಯಾಕಂದ್ರೆ ಸಾಕಾಗಷ್ಟು ಹೇಳ್ಬೋದು, ಸಮಯದ ಅಭಾವ ಇದೆ, ಅದಕ್ಕೆ ಹೆಚ್ಚಿಗೆ ಮಾತಾಡೋದಿಲ್ಲ. ಇವತ್ತ ಇಲ್ಲಿ ನೀವೆಲ್ಲರೂ ಅವರ
ಕಡೆಗೆ ಹೋಗ್ಬಿಟ್ಟು ಬಂದು ನವ ದಂಪತಿಗಳು ವಿವಾಹವಾಗಿದ್ದೀರಿ. ಇವತ್ತೇ ನೀವು ನಿಮ್ಮ ಪ್ರತಿಜ್ಞೆ ಮಾಡ್ರಿ, ನಾನು ನನ್ನ ಕುಟುಂಬವನ್ನ, ನೀವು ಬೇರೆಯವ್ರು ಉದ್ಧಾರ ಮಾಡೋದು ಬೇಡ, ಆಮೇಲೆ ನೀವು ಉದ್ಧಾರ ಮಾಡಿ, ಬೇಡ ಅನ್ನೋದಿಲ್ಲ ನಾನು. ಮೊದಲು ನಿಮ್ಮನ್ನ ನೀವು ಉದ್ಧರಿಸಿಕೊಳ್ಳಿ, ನಿಮ್ಮ ವಿಚಾರಗಳಲ್ಲಿ ಬದಲಾವಣೆ ಮಾಡಿಕೊಳ್ಳಿ, ನಿಮ್ಮ ವ್ಯವಸ್ಥೆಯಲ್ಲಿ ಬದಲಾವಣೆ ಮಾಡಿಕೊಳ್ಳಿ. ಸಮಾಜ ಅಂತದೇ ಹೋಗ್ತದೆ. ನೀವು ಕಷ್ಟಕ್ಕಿದ್ದಾಗ ಯಾರು ಕೊಡೋದಿಲ್ಲ. ನೀವು ಹೊಗಳಿಕೆಗೆ ತುತ್ತಾಗ್ತಾ ಇದ್ರಿ, ಆಟ ಹಂಗ್ ಮಾಡೋಣ, ಭಾರಿ ಮಾಡಿಕೊಂಡು ಮದುವೆ ಒಂದುಗಳೇ ಸಾಲ ಸೂಲ ಮಾಡಿ ಮಾಡೋದು. ನನ್ನ ಆರ್ಥಿಕ ಶಕ್ತಿ ಎಷ್ಟಿದೆ, ನಾನು ಹೆಂಗ್ ಜೀವನ ಮಾಡಬೇಕು, ಯಾರಲ್ಲಿ 4 ದಿನ ಅಂತಾರೆ ಹೋಗ್ತಾರೆ, ಆದ್ರೆ ಕೊನೆವರೆಗೂ ದುಡಿಯುವಂತವ್ರು ನೀವು. ಅದಕ್ಕೆ ಒಂದು ಗಾದೆ ಮಾತಿದೆ ರೈತರ ಬಗ್ಗೆ. ರೈತ ಹೆಂಗಿದ್ದಾನಂದ್ರೆ ಸಾಲದಲ್ಲೇ ಹುಟ್ಟಿ ಸಾಲದಲ್ಲಿಯೇ ಬೆಳೆದು ಸಾಲದಲ್ಲಿಯೇ ಸಾಯ್ತಾನೆ. ಅದಕ್ಕೆ ಇಂಥ ಸಂಸ್ಕಾರಗಳನ್ನ ಮಾಡುವಾಗ ನೀವು ಯಾರ ಮಾತಿಗೆ ಕಿವಿಗೊಡದೆ ನಿಮ್ಮ ಇಲ್ಲಿ ದೊಡ್ಡವರು ತಮ್ಮ ಆರ್ಥಿಕವಾಗಿ ಗಳಿಸಿದವರು ಅವ್ರು ಮಾಡ್ತಾರೆ, ಅದು ಬೇಡ. ನಿಮ್ಮ ಕೈಲಾದ ಮಟ್ಟಿಗೆ ನಿಮಗೆ ಎಷ್ಟಲ್ಲ ಅಷ್ಟು. ಈಗ ಭಕ್ತಿ ಇಲ್ಲಿ ಶ್ರೀಮಂತ ಇದ್ದವನು ಆ ದೇವರಿಗೆ ತಿರುಪತಿ ತಿಮ್ಮಪ್ಪನಿಗೆ ವಜ್ರ ಕಿರೀಟ ಕೊಡ್ತಾನೆ ಜನಾರ್ದನ್ ರೆಡ್ಡಿ ಅಂದಾಗ ನಿಮ್ಮ ಕೈಲಿ ಕೊಳ್ಳಕ್ಕೆ ನನ್ನ ಕೈಲಿ ಕೊಡ್ಲಿಕ್ಕೆ ಆಗತ್ತಾ? ನೀವು ಅಭಿಮಾನಕ್ಕೆ ಬಿದ್ದು ನೀವು ಸಾಲ ಸೂಲ ಮಾಡಿ ನಾನೊಂದು 10 ಲಕ್ಷ ರೂಪಾಯಿ ದೇಣಿಗೆ ಕೊಡ್ತೀನಿ ಅಂದ್ರೆ ಪರಿಸ್ಥಿತಿ ಏನಾಗುತ್ತೆ? ದೇವರು ಏನನ್ನ ಬೇಡುವುದಿಲ್ಲ. ಯಾವ ದೇವರು, ಯಾವ ಧರ್ಮ ಇರಲಿ, ಅದು ಹಿಂದೂ ಧರ್ಮನೋ, ಇಸ್ಲಾಂ ಧರ್ಮನೋ, ಕ್ರೈಸ್ತ ಧರ್ಮನೋ, ಬೌದ್ಧ ಧರ್ಮನೋ, ಜೈನ ಧರ್ಮನೋ, ಜೆರಸ್ಟಿಯನ್ ಧರ್ಮನೋ, ಯಾಕಂದ್ರೆ ಸಾವಿರಾರು ವರ್ಷಗಳ ಇತಿಹಾಸವನ್ನ ಬೋಧಿಸುವಂತ ಇತಿಹಾಸ ಪ್ರಾಧ್ಯಾಪಕನಾದ ನಾನು ಸುಮಾರು ವರ್ಷಕ್ಕೆ ಏನಿಲ್ಲ ಅಂದ್ರೆ ಒಂದು 3-4 ಸಾವಿರ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾ ಇದ್ದೀನಿ. ಅದರಲ್ಲಿ 3-4 ವಿದ್ಯಾರ್ಥಿಗಳು ಮಾತ್ರ ಅಳವಡಿಸ್ಕೊಳ್ತಾರೆ. ಅವರು ಸರ್ ನಿಮ್ಮ ಪುಣ್ಯದಿಂದ ನಾವು ಉದ್ಧಾರ ಆಗಿ, ನನ್ನ ಪುಣ್ಯದಿಂದ ಅಲ್ಲ, ನಿನ್ನ ವಿಚಾರದಿಂದ, ನಿನ್ನ ಬದಲಾವಣೆಯಿಂದ. ಕೇವಲ ಈ ಕಿವಿಲಿ ಕೇಳಿ ಈ ಕಿವಿಲಿ ಬಿಟ್ಟರೆ ಉದ್ಧಾರ ಆಗೋದಿಲ್ಲ. ಯಾವುದೇ ಜಾತಿ ಮತ ಧರ್ಮ, ಯಾಕಂದ್ರೆ ದಿನನಿತ್ಯದಲ್ಲಿ ನಾವು ಏನ್ ಮಾಡ್ತೀವಿ, ಆ ಜಾತಿಯವರು ಆ ಧರ್ಮದವರು ಈ ಧರ್ಮದವರು ಅಂತ ಗೊಂದಲಕ್ಕೆ ಬಿದ್ದು ಅನಾವಶ್ಯಕ ವ್ಯಾಜ್ಯಗಳನ್ನ ಮಾಡಿಕೊಂಡು ನಾವು ಅಭಿವೃದ್ಧಿ ಹೊಂದೋದನ್ನ ಬಿಟ್ಟು ಕ್ಷುಲ್ಲಕ ಕಾರಣಕ್ಕೆ ನಾವು ಮುನ್ನುಗ್ತಾ ಇದ್ದೀವಿ. ಅದಕ್ಕೆ ಅಂತ ವಿಚಾರಗಳನ್ನ ಬದಿಗೊತ್ತಿ ತಾವು ತಮ್ಮ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಮಹಾರಾಜ್ ದಿಗ್ಗಿ ಅವರಿಗೂ, ಈ ಸಾಯಿಬಾಬಾ ಟ್ರಸ್ಟ್ನ ಎಲ್ಲ ಸದಸ್ಯರಿಗೂ ಮತ್ತು ಇಬ್ರಾಹಿಂಪುರ ಗ್ರಾಮದ ನಾಗರಿಕರಿಗೂ, ವೇದಿಕೆ ಮೇಲಿದ್ದಂತ ಎಲ್ಲ ಗಣ್ಯರಿಗೂ, ಸ್ವಾಮೀಜಿ ಅವರಿಗೂ ಮತ್ತು ಎಲ್ಲ ಬಂಧುಗಳಿಗೂ, ನೆರೆಹೊರೆಯ ಗ್ರಾಮಸ್ಥರು ಮತ್ತು ಬೇರೆ ಕಡೆಯಿಂದ ಬಂದಂತವರಿಗೆ ಎಲ್ಲರಿಗೂ ನಾನು ಹೃತ್ಪೂರ್ವಕವಾದಂತ ಅಭಿನಂದನೆಗಳನ್ನು ಸಲ್ಲಿಸಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಈಗ ವೇದಿಕೆ ಮೇಲೆ ಹಾಜರಾಗಿರ್ತಕ್ಕಂಥ ಆ ರವೀಂದ್ರ ಹೊಸಮನಿ ಅವರು ಬಂದು ಈ ಸಭೆಯನ್ನು ಉದ್ದೇಶಿಸಿ 1-2 ಮಿನಿಟ್ ಮಾತಾಡೋದಕ್ಕೆ ಅವರಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೇನೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಡಾಕ್ಟರ್ ರವೀಂದ್ರನಾಥ್ ಹೊಸಮನಿ ಸರ್ ಅವರು 1-2 ಮಾತುಗಳನ್ನ ಆಡಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ಪೂಜ್ಯ ಗುರುವೃಂದವೇ ಹಾಗೂ ಗಣ್ಯ ವ್ಯಕ್ತಿಗಳೇ, ಈಗ ತಾನೇ ನಮ್ಮನ್ನು ಉದ್ದೇಶಿಸಿ ಮಾತಾಡಿರ್ತಕ್ಕಂಥ ಗುರು ಸ್ವರೂಪಿಗಳಾಗಿರ್ತಕ್ಕಂಥ ದಿಗ್ಗಿ ಸರ್ ಅವರೇ, ಈ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ಮಹಾರಾಜ ದಿಗ್ಗಿ ಅವರೇ ಮತ್ತು ಎಲ್ಲ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಭಕ್ತರೇ ಮತ್ತು ಅಭಿಮಾನಿಗಳೇ ಮತ್ತು ಬಂಧುಗಳೇ, ಇವತ್ತು ಮಹಾರಾಜ ದಿಗ್ಗಿಯವರು ಕಳೆದ ವರ್ಷ ಕೂಡ ಈ ಶ್ರೀ ಸಿದ್ಧಾಶ್ರಮವನ್ನು ಉದ್ಘಾಟನೆ ಮಾಡೋದ್ರ ಮುಖಾಂತರ ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ಮತ್ತೆ ವಿವಾಹ ಸಮಾರಂಭವನ್ನು ಹಮ್ಮಿಕೊಂಡಿದ್ರು. ಈ ವರ್ಷ ಕೂಡ ಮತ್ತೆ ಸರಳ ಸಾಮೂಹಿಕ ವಿವಾಹವನ್ನು ಹಮ್ಮಿಕೊಳ್ಳೋದ್ರ ಮುಖಾಂತರ ಒಂದು ಸಮಾಜಕ್ಕೆ, ನಾಡಿಗೆ ಮಾದರಿಯಾದಂಥ ಕಾರ್ಯಕ್ರಮ ಹಮ್ಮಿಕೊಂಡದಕ್ಕಾಗಿ ಅವರಿಗೆ ವೈಯಕ್ತಿಕವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೆಯೇ ಇವತ್ತಿನ ವಿವಾಹ ಸಾಮೂಹಿಕ ವಿವಾಹದಲ್ಲಿ ಮಂಗಲ ಪರಿಣಯವನ್ನು ಹೊಂದಿರತಕ್ಕಂಥ ಎಲ್ಲ ವಧುವರರಿಗೆ ಶುಭ ಕೋರುತ್ತಾ, ಬಂಧುಗಳೇ, ಇವತ್ತು ನಾವು ಇತಿಹಾಸವನ್ನು ನೋಡಿದಾಗ ಅಥವಾ ದೇಶದ ಒಂದು ದೇವಸ್ಥಾನ ಮಠಗಳ ಪರಂಪರೆಯನ್ನು ನಾವು ಗಮನಿಸಿದಾಗ ಒಬ್ಬ ಸ್ವಾಮೀಜಿಯವರು ಒಂದು ದೊಡ್ಡ ಮಠವನ್ನು ನಿರ್ಮಾಣ ಮಾಡಿ ಅದನ್ನು ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಪರಿಪಾಠವನ್ನು ನಾವು ನೋಡ್ತೀವಿ.
ಆದರೆ ಒಬ್ಬ ಭಕ್ತನಿಂದ ಒಂದು ಮಠವನ್ನು ಪ್ರಾರಂಭ ಮಾಡೋದ್ರ ಮುಖಾಂತರ ಎಲ್ಲರಿಗೆ ಒಂದು ಮಾದರಿಯಾಗಿರ್ತಕ್ಕಂಥ ವ್ಯಕ್ತಿ ನಾವು ನಮ್ಮ ಭಾಗದಲ್ಲಿ ಮಹಾರಾಜ ದಿಗ್ಗಿಯವರಲ್ಲಿ ಕಾಣ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಿಂದ ಬಹಳ ಹೆಮ್ಮೆಯಿಂದ ಹೇಳ್ತೀನಿ ಅಂತಕ್ಕಂಥ ಮಾತನ್ನಾದ. ಮತ್ತೆ ಮಹಾರಾಜ ದಿಗ್ಗಿಯವರು ಬಹಳ ಸರಳ ವ್ಯಕ್ತಿತ್ವ ಹೊಂದಿರತಕ್ಕಂಥ ವ್ಯಕ್ತಿ, ಜೊತೆಗೆ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯಲ್ಲಿ ತತ್ವದಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥ ವ್ಯಕ್ತಿ ಅಂತಕ್ಕಂಥದ್ದು ನನಗೆ ಒಂದ್ಸಲ ಹೇಳಿದ ಮಠದಲ್ಲಿ ದಿನನಿತ್ಯ ದಾಸೋಹ ಇರ್ತದೆ ಸರ್ ಅಂತಕ್ಕಂಥ ಮಾತನ್ನ, ಮತ್ತೆ ಎಲ್ಲಾ ಸಮಾಜದವರಿಗೆ ಸಮಾನವಾದಂಥ ಅವಕಾಶಗಳನ್ನು ಕೊಟ್ಟಿವಿ ಸರ್ ಅಲ್ಲಿ ಅಂತಕ್ಕಂಥ ಮಾತನ್ನು ಹೇಳಿದ. ಜೊತೆಗೆ ಅವರು ನಮಗೆ ಇಲ್ಲಿ ಇಬ್ರಾಹಿಂಪುರ ಗ್ರಾಮದಲ್ಲಿ ಅಂಬೇಡ್ಕರ್ ಅವರ ಮೂರ್ತಿಯನ್ನ ಕೊಡಿಸೋದ್ರ ಮುಖಾಂತರ ಅವರು ಮತ್ತೆ ಬಾಬಾ ಸಾಹೇಬರ ತತ್ವವನ್ನು ಕೂಡ ಸಮಾಜದಲ್ಲಿ ಬಿತ್ತಬೇಕು ಅಂತಕ್ಕಂಥ ಕನಸನ್ನು ಹೊಂದಿರತಕ್ಕಂಥ ವ್ಯಕ್ತಿ ಅವರಾಗ್ಯಾರ ಅಂತಕ್ಕಂಥದ್ದು. ಇನ್ನು ಕೆಲವೇ ದಿನಗಳಲ್ಲಿ ಅದು ಕೂಡ ದೊಡ್ಡ ಪ್ರಮಾಣದಲ್ಲಿ ಮೂರ್ತಿಯನ್ನ ಅನಾವರಣ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿದ. ಮುಂದಿನ ದಿನಗಳಲ್ಲಿ ಅದು ನೆರವೇರಿಸಿಕೊಡ್ಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇಂಥ ಕಾರ್ಯಕ್ರಮಗಳನ್ನು ಸಮಾಜಮುಖಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಸರಳ ರೀತಿಯ ಕಾರ್ಯಕ್ರಮಗಳನ್ನ ಮಾಡೋದ್ರ ಮುಖಾಂತರ ಪೂಜ್ಯ ಗುರುಗಳನ್ನು ಕಲಿಸಿಬಿಟ್ಟು ಸಮಾಜದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಸೌಹಾರ್ದತೆಯನ್ನು ತಿರ್ತಕ್ಕಂಥ ಸಂದೇಶವನ್ನು ಸಾರ್ತಕ್ಕಂಥ ಏನು ವಾತಾವರಣ ಇದೆಯಲ್ಲ, ಇದು ನಮ್ಮ ಭಾರತ ದೇಶದ ಬಹುಸಂಸ್ಕೃತಿಯ ವಾತಾವರಣ ಅಂತಕ್ಕಂಥದ್ದು. ಈ ಬಹುಸಂಸ್ಕೃತಿಯನ್ನು ಕಾಪಾಡ್ತಕ್ಕಂಥದ್ದು, ಮುಂದುವರ್ತಕ್ಕಂಥದ್ದು ನಿಮ್ಮೆಲ್ಲರ ಮೇಲೆ ಜವಾಬ್ದಾರಿ ಆದ ಅಂತಕ್ಕಂಥದ್ದು. ಇವತ್ತು ಶ್ರೀಮಂತ ಇದ್ದವರು ಎಷ್ಟು ದುಡ್ಡು ಖರ್ಚು ಮಾಡಿ ಮದುವೆ ಮಾಡಿರೋದು ದೊಡ್ಡದು ಅನ್ಸಲ್ಲ. ಇವತ್ತು ಅಂಬಾನಿ ಕುಟುಂಬದವರು ಒಬ್ಬಕ್ಕೆ ಮಹಿಳೆ ಬಂದು ಒಂದು ಅರ್ಧ ತಾಸು ಹಾಡಾಡೋ ಸಲುವಾಗಿ 80 ಕೋಟಿ ರೂಪಾಯಿ ಖರ್ಚು ಮಾಡ್ಯಾರ ಒಂದು ಹಾಡಾಡೋದಕ್ಕೆ. ಇಡೀ ಇಬ್ರಾಹಿಂಪುರ ಗ್ರಾಮದವರು 80 ಕೋಟಿ ರೂಪಾಯಿ ಒಂದು ವರ್ಷ ದುಡಿದ್ರನ್ನ ಆಗ್ಲಿಕ್ಕಿಲ್ಲ. ಒಂದು ಅರ್ಧ ತಾಸು ಆಟಾಡ್ಲಿಕ್ಕೆ ಅಂತ ಒಂದು ದೊಡ್ಡ ಪ್ರಮಾಣದ ಮದುವೆಯನ್ನು ಮಾಡೋದ್ರ ಮುಖಾಂತರ ದುಂದು ವೆಚ್ಚ ಮಾಡ್ಯಾರ. ಅದು ಅವ್ರ ಐಸತಿಗೆ ತಕ್ಕಂಗೆ ಮಾಡ್ಯಾರ. ನಾವು ಕೂಡ ನಮ್ಮ ದಿಗ್ಗಿ ಸರ್ ಮಾತಾಡ್ತಾ ಹೇಳಿದ್ರು, ದುಂದು ವೆಚ್ಚ ಮಾಡಲಾರ್ದನೆ ನಿಮ್ಮ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಸಾಮೂಹಿಕ ಅಥವಾ ಸರಳ ವಿವಾಹಗಳಿಗೆ ನಾವು ಮೊರೆ ಹೋಗ್ತಕ್ಕಂಥದ್ದು ಅನಿವಾರ್ಯತೆ ಆದ ಈ ದೇಶದಲ್ಲಿ ಅಂತಕ್ಕಂಥ ಮಾತು ನಾನು ಕೂಡ ಅದನ್ನು ಒಪ್ತೀನಿ ಅಂತಕ್ಕಂಥದ್ದು. ಹೀಗೆ ನನಗೆ ಕರೆದು ವೇದಿಕೆ ಮೇಲೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈಗ ವೇದಿಕೆ ಮೇಲೆ ಇರ್ತಕ್ಕಂಥ ಪೂಜ್ಯರಿಗೂ ಗಣ್ಯರಿಗೂ ಮತ್ತೆ ಈ ಸಿದ್ಧಾಶ್ರಮ ಮಠದ ಎಲ್ಲ ಸದಸ್ಯರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಇಲ್ಲಿವರೆಗೆ ಅನುಭವಿಗಳಾಗಿರ್ತಕ್ಕಂಥ ಆತ್ಮೀಯರಾದ ಶ್ರೀಶೈಲ್ ಹೊಸಮನಿ ಸರ್ ಅವರು ಸಭೆಯನ್ನು ಉದ್ದೇಶಿಸಿ 2 ನಿಮಿಷದಲ್ಲಿ ಮಾತು ಮುಗಿಸಬೇಕಂದ್ರೆ ಅವರಲ್ಲಿ ನಾನು ವಿನಂತಿಯಿಂದ ಕೇಳ್ಕೊತಾ ಇದ್ದೇನೆ. ಇವತ್ತಿನ ಶ್ರೀ ಶಾಯಿ ಮಂದಿರದ ಶಾಯಿಬಾಬಾ ಜಾತ್ರಾ ಮಹೋತ್ಸವದ ಅಂಗವಾಗಿ ಇಂದು ಮಹಾರಾಜ್ ಅವರ ಒಂದು ನೇತೃತ್ವದಲ್ಲಿ ಎಲ್ಲ ಈ ವೇದಿಕೆ ಮೇಲೆ ಆಸೀನಿರ್ತಕ್ಕಂಥ ಎಲ್ಲ ಪೂಜ್ಯರಿಗೆ ಭಾಳ ವಿಶೇಷವಾಗಿ ನಮ್ಮ ಕಾಸಾ ಮಠದ ಗುರುಗಳು ಬಂದಿದ್ದಾರೆ, ಕಬೀರಾನಂದ ಸ್ವಾಮೀಜಿ ಬಂದಿದ್ದಾರೆ, ಮತ್ತು ಎಲ್ಲ ಇಸ್ಲಾಂ ಧರ್ಮದ ಗುರುಗಳು ಬಂದಾರ, ಬೇರೆ ಬೇರೆ ಮಠದ ಎಲ್ಲ ಗುರುಗಳು ಇಲ್ಲಿ ಸೇರಿದ್ರಿ. ಇಲ್ಲಿ ಒಂದು ಭಾವೈಕ್ಯತೆಯ ಒಂದು ದೂತ್ಯಕವಾಗಿ ಸಾಂಕೇತಿಕವಾಗಿ ಇರ್ತಕ್ಕಂಥ ಎಲ್ಲ ಸಮಾಜದ ಧರ್ಮ ಗುರುಗಳು ಮಠಾಧೀಶರು ಈ ವೇದಿಕೆ ಮೇಲೆ ಸೇರಿದ್ದಾರೆ. ಎಲ್ಲ ಪೂಜ್ಯರಲ್ಲಿ ನಾನು ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರೇ, ಈಗಾಗಲೇ ಮಾತಾಡಿರ್ತಕ್ಕಂಥ ನಮ್ಮ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಸಿದ್ದಣ್ಣವರೇ ಮತ್ತು ರಾಜಶೇಖರ್ ಅವರೇ, ಸಾಯಿಬಣ್ಣವರೇ, ಮಹಾರಾಜ್ ದಿಗ್ಗಿಯವರೇ, ಈ ಮತ್ತು ನಮ್ಮ ದೂರಹಳ್ಳಿಯ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರೇ ಮತ್ತು ಮುಂದುಗಡೆ ಇರತಕ್ಕಂಥ ಎಲ್ಲ ಬಂಧುಗಳೇ ಮತ್ತು ನವ ವಧುವರರೇ, ನಾನು 2 ನಿಮಿಷದಲ್ಲಿ ಮಾತಾಡಿ ನನ್ನ ಮಾತನ್ನು ಮುಗಿಸ್ತೀನಿ. ನಮ್ಮನ್ನು ಕರೆಸಿ ವಿಶೇಷವಾಗಿ ಇವತ್ತೇ ಅವ್ರನ್ನ ನಾನು ವೈಯಕ್ತಿಕವಾಗಿ ಮಹಾರಾಜ್ ದಿಗ್ಗಿಯವರ ವೈಯಕ್ತಿಕವಾಗಿ ಪರಿಚಯ ಆಗಿ ಈ ನಾಳೆ ಕಾರ್ಯಕ್ರಮದಲ್ಲಿ ನಮ್ಮನ್ನು ಆಹ್ವಾನ ಇತ್ತು. ಆದಾಗಿ ಕೂಡ ನಮ್ಮ ಇಲ್ಲಿಯ ಈ ಸಾಮೂಹಿಕ ವಿವಾಹದಲ್ಲಿ ನಮ್ಮ ಬಂಧು ಬಳಗದವರು ಹಳೆಯಂದಿರು ಮದುವೆ ಇರೋದ್ರಿಂದ ನಮ್ಮ ಕುಟುಂಬ ಸಮೇತ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ವಿ. ಅದಾಗಿ ಕೂಡ ನಮ್ಮನ್ನು ವೇದಿಕರಿಸಿ ಸನ್ಮಾನಿಸಿರ್ತಕ್ಕಂಥ ಮಹಾರಾಜ್ ದಿಗ್ಗೆ ಅವರಿಗೆ ಈ ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಿದಂಥ ಎಲ್ಲ ಹಿರಿಯರಿಗೆ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಿದ್ದೇನೆ. ನಾವು 1987 ಇಸ್ವಿ ದಯವಿಟ್ಟು ಶಹಾಪುರ ಸುತ್ತಮುತ್ತಲ ಯಾದಗಿರಿ, ಶಹಾಪುರ, ಸುರ್ಪುರ, ಜವರ್ಗಿ, ದೇವದುರ್ಗ ಭಾಗದಲ್ಲಿ ವಿಶೇಷವಾಗಿ ಇಂಥ ಒಂದು ಪರಂಪರೆಯನ್ನು ನಾವು ದಲಿತ ಸಂಘರ್ಷ ಸಮಿತಿ ವತಿಯಿಂದ 1987 ಇಸ್ವಿಯಲ್ಲಿ 10 ಜನ ಗೆಳೆಯರು ಸೇರಿ ಪ್ರತಿಯೊಬ್ಬ ಸ್ನೇಹಿತರು ಸುರ್ಪುರದ DSS ಗೆಳೆಯರು 5 ಜನ, ಶಹಾಪುರದ DSS ಗೆಳೆಯರು 5 ಜನ, ಅದರಲ್ಲಿ ನಾನು
ನಮ್ಮ ಸ್ನೇಹಿತ ನೀಲಕಂಠ ಬಡಿಗರ್ ಒಬ್ರು ಇದ್ದಾರ. 10 ಜನ 1987 ಇಸ್ವಿ ಅಂದ್ರೆ ಸುಮಾರು 26 ವರ್ಷದ ಹಿಂದ್ಗಡೆ ಇದೇ ರೀತಿ ಒಂದು ಸಾಮೂಹಿಕ ವಿವಾಹದಲ್ಲಿ ನಾವು ಮದುವೆ ಆಗಿದ್ದೀವಿ. ಮಂಡ್ಯ ಜಿಲ್ಲದ ಒಕ್ಕಲಿಗೆ ಸಮುದಾಯದ ಒಬ್ಬ ಹೆಣ್ಣುಮಗಳು ಅಂತರ್ಜಾತಿ ವಿವಾಹವನ್ನು ಕೂಡ ಆ ವೇದಿಕೆಯಲ್ಲಿ ಮಾಡಿದ್ದೀವಿ. ಆ ಪರಂಪರೆಯನ್ನ ಈ ಭಾಗದಲ್ಲಿ ಮೊದಲು ದಲಿತ ಸಂಘರ್ಷ ಸಮಿತಿ ಅಂತಕ್ಕಂಥ ಒಂದು ದಲಿತ ಚಳವಳಿ ಪ್ರಾರಂಭ ಮಾಡಿದ್ವಿ. ಅದರಲ್ಲಿ ನಾವು ಇದ್ದೀವಿ ಅಂತಕ್ಕಂಥ ಸಂತೋಷ. ಅಂತ ಪರಂಪರೆಯನ್ನ ಇವತ್ತು ನಾವು ದಯವಿಟ್ಟು ನೋಡಬೇಕು. ಯಾಕಂದ್ರೆ ಕಳೆದ ಸಾಲಿನಲ್ಲಿ ಅದಕ್ಕೆ ಹಿಂದುವಳಿಸಿ ಮಹಾರಾಜ್ ದಿಗ್ಗೆ ಅವರು ಲಕ್ಷಾನುಗಟ್ಟಲೆ ಖರ್ಚು ಮಾಡಿ ಬೇರೆ ಬೇರೆ ರೀತಿಯಿಂದ ದೇವಸ್ಥಾನಗಳ ನಿರ್ಮಾಣ ಅನೇಕ ಕಾರ್ಯಕ್ರಮಗಳನ್ನು ನೆರವೇರಿಸ್ತಕ್ಕಂಥ ಮಾಹಿತಿಯನ್ನು ನಾವು ಪಡೆದಿದ್ದೀವಿ. ಇವತ್ತು 3 ದಿನಗಳ ಕಾಲ ಈ ಕಾರ್ಯಕ್ರಮ ನೆರವೇರ್ತದೆ. ನಾವು ನಾಳೆ ಕಾರ್ಯಕ್ರಮ ಇದ್ರೂ ಕೂಡ ಇವತ್ತು ಬಂದು ನೋಡಬೇಕು ಈ ಸಾಮೂಹಿಕ ಅಂತ ಯಾಕೆ ಆಸೆ ಪಟ್ಟಿವಿ ಅಂದ್ರೆ, ನಾನು ಇಂಥ ಸಾಮೂಹಿಕ ವಿವಾಹದಲ್ಲಿ ಮದುವೆ ಆಗಿದ್ದೀನಿ, ಸರಳವಾಗಿ ಮದುವೆ ಆಗಿದ್ದೀನಿ, ಮೌಢ್ಯನ ವಿರೋಧಿಸಿ ಮದುವೆ ಆಗಿದ್ದೀವಿ. ಅವತ್ತ ಬೌದ್ಧ ಧರ್ಮನ ಸ್ವೀಕಾರ ಮಾಡೋದ್ರ ಮುಖಾಂತರ ಈ ಹಿಂದೂ ಧರ್ಮವನ್ನ ಗೊಡ್ಡು ಸಂಪ್ರದಾಯವನ್ನ ಧಿಕ್ಕರಿಸಿ ಸಮತಾವಾದ ಇರತಕ್ಕಂಥ ವೈಜ್ಞಾನಿಕ ಮನೋಭಾವನ ಹೊಂದಿರತಕ್ಕಂಥ ಬೌದ್ಧ ಧರ್ಮದ ಮಾರ್ಗದಲ್ಲಿ ಮದುವೆ ಆಗಿದ್ದೇನೆ ಅಂತ ಖುಷಿ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ. ಅದಕ್ಕೆ ಇವತ್ತು ಎಲ್ಲಾ ಧರ್ಮೀಯರು, ಬಸವಾದಿ ಶರಣರು, ಎಲ್ಲ ಪೂಜನೀಯರು ಎಲ್ಲರೂ ಕೂಡ ಈ ವೇದಿಕೆ ಮೇಲೆ ಕುಂತಿದ್ದಾರೆ. ಇಂಥ ಒಂದು ಕಾರ್ಯಕ್ರಮ ಯಾಕಂದ್ರೆ ಇವತ್ತ ಬೇರೆ ಬೇರೆ ಹಣವಂತರು ಬೇರೆ ಬೇರೆ ರೀತಿಯಲ್ಲಿ ದುಂದು ವೆಚ್ಚ ಮಾಡ್ತಾರ, ರಸಮಂಜರಿ ಕಾರ್ಯಕ್ರಮ ಮಾಡಿ ದುಂದು ವೆಚ್ಚ ಮಾಡ್ತಾರ, ಬೇರೆ ಬೇರೆ ರೀತಿಯಲ್ಲಿ ದುಂದು ವೆಚ್ಚ ಮಾಡ್ತಾರ. ಆದ್ರೆ ಮಹಾರಾಜ್ ದಿಗ್ಗೆ ಅವರು ಇಂಥ ಎಲ್ಲ ಜಾತಿಯವರು, ಇಲ್ಲಿ ಯಾವುದೇ ಒಂದು ಜಾತಿ ಯಾವ ಜಾತಿ ಅಂತ ಏನು ಗೊತ್ತದ, ಮುಕ್ತವಾಗಿ ಆಹ್ವಾನ ಕೊಟ್ಟಿದ್ದಾರೆ. 101 ನಾವು ಜೋಡಿಗಳಿಗೆ ಮದುವೆಯನ್ನ ನೆರವೇರಿಸ್ತಿದ್ವಿ ಅಂತ. ಅವಾಗ ಯಾವುದೇ ಜನರು ಬಂದು ಇಲ್ಲಿ ಮದುವೆ ಆಗ್ಬೋದು. ಇಂಥ ವಿಶೇಷ ವೇದಿಕೆಯನ್ನ ನಿರ್ಮಾಣ ಮಾಡಿ ಲಕ್ಷಾನುಗಟ್ಟಲೆ ವೈಯಕ್ತಿಕವಾಗಿ ಖರ್ಚು ಮಾಡಿ ಎಲ್ಲ ಸ್ವಾಮೀಜಿಗಳನ್ನ, ಎಲ್ಲ ಧರ್ಮೀಯರನ್ನ, ಗುರುಗಳನ್ನ, ಚಿಂತಕರನ್ನ, ಸಮಾನತೆ ಪಾವತಕ್ಕಂಥ ಎಲ್ಲರನ್ನ ಇಲ್ಲಿ ಸೇರ್ತಕ್ಕಂಥ ಎಲ್ಲ ಸಾವಿರಾರು ಜನರ ಮಧ್ಯೆ ಇಂಥ ಕಾರ್ಯಕ್ರಮ ನೆರವೇರಿಸಬೇಕಂದ್ರೆ ಸುಮ್ಮನೆ ಆಗೋದಿಲ್ಲ. ಅಂತ ಒಂದು ಕಾರ್ಯಕ್ರಮವನ್ನು ಕಷ್ಟಪಟ್ಟು ಈ ಒಂದು ಮದುವೆಯನ್ನು ನೆರವೇರಿಸಲಿಕ್ಕೆ ಸತತವಾಗಿ ಇವತ್ತಿನಿಂದ 3 ದಿನಗಳ ಕಾಲ ಇಂಥ ಅನೇಕ ಕಾರ್ಯಕ್ರಮಗಳು ನೆರವೇರಿಸಲಿಕ್ಕೆ ಕಾರಣೀಭೂತರಾದಂಥ ಮಹಾರಾಜ್ ದಿಗ್ಗೆ ಅವರಿಗೂ, ಸ್ವಾಮೀಜಿ ಅವರಿಗೂ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರಿಗೆ, ಚಿಂತಕರಿಗೆ, ಮುಂದುಗಡೆ ನನ್ನ ಮಾತು ಕೇಳಿದಂಥ ಎಲ್ಲ ನನ್ನ ಬಂಧುಗಳಿಗೆ, ನವ ವಧುವರರಿಗೆ ಒಂದು ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಇಲ್ಲಿವರೆಗೆ ಶ್ರೀಶೈಲ ಬಸವಣ್ಣವರು ನಡೆದು ಬಂದ ದಾರಿ ಹಾಗೂ ಮಹಾರಾಜ ದಿಗ್ಗಿಯವರ ಒಂದು ತ್ಯಾಗದ ಗುಣವನ್ನ ಹಾಗೂ ಸರಳ ಸಜ್ಜನಿಕೆಯಲ್ಲಿ ಸರಳವಾದ ರೀತಿಯಲ್ಲಿ ಸಾಮೂಹಿಕ ವಿವಾಹವನ್ನು ಮಾಡ್ತಕ್ಕಂಥ ರೀತಿ ಬಗ್ಗೆ ಬಹಳ ತಾವು ಸಾಮೂಹಿಕ ವಿವಾಹದಲ್ಲಿ ಮದುವೆ ಆಗಿರ್ತಕ್ಕಂಥ ಒಂದು ಘಟನೆಯನ್ನು ನೆನಪಿಸಿಕೊಂಡು ಈ ಸಮಾರಂಭದ ಉದ್ದೇಶಿಸಿ ಮಾತನಾಡಿದ್ದಕ್ಕೆ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳು. ಈಗ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾಳಳ್ಳಿಯ ಪರಮ ಪೂಜ್ಯರು ಉದ್ದೇಶಿಸಿ ಮಾತನಾಡಬೇಕು. ಯಾಕಂದ್ರೆ ಮಾಳಳ್ಳಿಗೆ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸಿದ್ರು. ಅವಾಗ ಅಡ್ವಾನ್ಸ್ ಹೇಳಿದ್ರು, ಅವ್ರು ಹೇಳಿಕೆ ಆಗಿತ್ತು ಏನಂತ, ಮುಂದಿನ ದಿನಮಾನದಲ್ಲಿ ವಿಧಾನಸೌಧದಲ್ಲಿ ಕಂಬಳಿ ಹಾಡ್ತಾ ಅಂತ ಮಾತನ್ನ ಹೇಳಿದ್ರು. ಅದು ಮಾತನ್ನು ನೆನಪಿಸ್ಕೋಬೇಕಾಗ್ತದ. ಅವರ ಸತ್ಯವಾಗಿದೆ. ಈಗಾಗಲೇ ಅವರು ಅವರ ಗತಿಯನ್ನು ಹೇಳಿದ್ದಾರೆ. ಅವರನ್ನು ಈ ಒಂದು ಸಮಾರಂಭ ಉದ್ದೇಶಿಸಿ 2 ಮಾತಾಡಬೇಕಂದ್ರೆ ಅವರಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ. ಜೋರಾಗಿ ಚಪ್ಪಾಳೆ ತಟ್ಟಬೇಕು ತಾಯಂದರು. ವೇದಿಕೆ ಮೇಲ ದಿವ್ಯ ಸಾನ್ನಿಧ್ಯವನ್ನು ವಹಿಸುವಂಥ ಪರಮ ಪೂಜ್ಯರಾದ ಎಲ್ಲ ಗುರುಗಳಿಗೆ ನನ್ನ ಅಡಿದವರಲ್ಲಿ ಅವರ ಪಾದಕ ನನ್ನ ಶಿರವನ್ನು ಭಾಗಿಸಿ, ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಸಮಾಜದ ಗುರು ಹಿರಿಯರಿಗೂ, ಮುಖಂಡರಿಗೂ ಮತ್ತು ಈ ಕಾರ್ಯಕ್ರಮದ ಕಾರಣೀಭೂತರಾದಂಥ ಆತ್ಮೀಯರು ಆಗಿರುವಂಥ ಮಹಾರಾಜ ದಿಗ್ಗಿಯವರಲ್ಲಿ ವಂದಿಸುತ್ತಾ, ಈ ಎಲ್ಲ ಕಾರ್ಯಕ್ರಮದ ಭಾಗವಹಿಸಿರುವಂಥ ಎಲ್ಲ ತಾಯಂದಿರು, ಎಲ್ಲ ನನ್ನ ಸೋದರರೇ, ಇವತ್ತ 2 ವರ್ಷ 2ನೇ ಕಾರ್ಯಕ್ರಮವನ್ನು ಮಹಾರಾಜ ದಿಗ್ಗಿಯವರ ನೇತೃತ್ವದಲ್ಲಿ ಸಾಯಿಬಾಬಾ, ಆ ಮಹಾತ್ಮ ಸಾಯಿಬಾಬಾವನ ನೇತೃತ್ವದಲ್ಲಿ ಮಹಾತ್ಮ ಸಾಯಿಬಾಬಾ ಅವರ ಆಶೀರ್ವಾದದಿಂದ 2 ವರ್ಷ ಸಾಮೂಹಿಕ ವಿವಾಹವನ್ನು ನಮ್ಮ ಮಹಾರಾಜ ದಿಗ್ಗಿಯವರು ಬಹಳ ಸರಳವಾಗಿ ಮಾಡಕತ್ತಾರೆ. ಯಾಕಂದ್ರೆ ಇಂಥ ಕಲಿಯುಗದಲ್ಲಿ ಜಾತಿಗೆ ಜಗಳಂತ ಕಾಲದಲ್ಲಿ ಎಲ್ಲ ಜಾತಿಯ ಜನರನ್ನು ಕರೆಸಿ ಎಲ್ಲ ಜಾತಿಯ ಗುರುಗಳ ಆಶೀರ್ವಾದವನ್ನು ಪಡೆಯಲಾಕ ನಿಮ್ಮನ್ನೆಲ್ಲರನ್ನ ಕರೆಸಿ ಆ ಎಲ್ಲ ಸ್ವಾಮೀಜಿಯವರ ಆಶೀರ್ವಾದ ಮುಖಾಂತರವನ್ನು ಕೊಟ್ಟಲ್ಲ. ಅವರಿಗೆ ಎಲ್ಲರೂ ಜೋರಾಗಿ ಚಪ್ಪಾಳೆಯನ್ನು ತಟ್ಟಬೇಕು. ಯಾಕಂದ್ರ ಈಗ
ಯಾಕಂದ್ರೆ ನಾವು ಮನ್ಯಾಗ ಒಂದು ಮದುವೆ ಮಾಡ್ಬೇಕಪ್ಪ ಅಂತಂದ್ರ ಸುಮಾರು 5 ಲಕ್ಷದಿಂದ 6 ಲಕ್ಷ ಖರ್ಚು ಬರ್ತಂದ್ರ ಸರಳವಾಗಿ ಸಂಕ್ಷಿಪ್ತವಾಗಿ ಮಾಡ್ಬೇಕಂದ್ರೆ 6 ಲಕ್ಷ ಬರ್ತದ. ಅದಕ್ಕೆ ಇವತ್ತು ನಾವು 6 ಲಕ್ಷ ರೂಪಾಯಿ ಕೊಟ್ಟು ಮದುವೆ ಮಾಡಿದಪ್ಪ ಅಂತಂದ್ರ ನಮ್ಮ ಮಕ್ಕಳು ಲಗ್ನಕ್ಕೆ ಬರತಕ್ಕ ಆ ಸಾಲದ ಬಡ್ಡಿ ಒಳಗೆ ನಾವು ದುಡಿಬೇಕಾಗ್ತದ. ಅಂತ ಈ ಕಾಲದಲ್ಲಿ ಸರಳವಾಗಿ ಉಚಿತವಾಗಿ ಈ ಮದುವೆಯನ್ನು ಮಾಡಿಕೊಟ್ಟಾರ. ಅವರಿಗೆ ಭಗವಂತ ಸಾಯಿಬಾಬಾ ಈ ಹೈದರಾಬಾದ್ ಕರ್ನಾಟಕದಾಗ ಒಳ್ಳೆ ನಾಯಕನಾಗಿ, ಬಡವರ ಏಳಿಗೆಗಾಗಿ, ಬಡವರ ದನಿಯಾಗಿ ಒಬ್ಬ ಡಾಕ್ಟರ್ BR ಅಂಬೇಡ್ಕರ್ ಹೆಂಗ ಸಂವಿಧಾನವನ್ನು ಬರೆಯಕ್ಕೆ ಹೋರಾಟ ಮಾಡಿದ್ರು, ಸಮಾಜ ಎಲ್ಲ ಹಿಂದುಳಿದ ವರ್ಗ ಹಿಡ್ಕೊಂಡು ಎಲ್ಲ ಮೇಲ್ವರ್ಗ ಹಿಡ್ಕೊಂಡು ಎಲ್ಲಾ ವರ್ಗದ ನಾಯಕರಾಗಿ ಬೆಳೆಯಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೀನಿ. ಯಾಕಂದ್ರ ದುಡ್ಡು ಇರ್ತೈತಿ, ಕರೆ ದುಡ್ಡು ಇರ್ತೈತಿ, ಅದು ಹೆಂಗ್ ಖರ್ಚು ಮಾಡ್ಬೇಕಂತ ಯಾರಿಗೆ ಗೊತ್ತಿಲ್ಲ. ಯಾಕಂದ್ರ ನಾವು ಗಳಿಸಿದ್ದು ನಮ್ಮಿಂದ ಹೋಗ್ತದ, ಹೆಸರು ಇರ್ತದ, ಉಸಿರು ಇರಲ್ಲ. ಯಾಕಂದ್ರ ಅವ್ರ ಉಸಿರು ಓದ್ತಿರ್ಬೇಕು, ಅವ್ರ ಹೆಸರು ಕಾಯಂ ಆಗಿ ಉಳಿತಕ್ಕಂಥ ಕಾರ್ಯ ಅವ್ರು ಮಾಡಾಕತ್ತಾರ. ಅವ್ರಿಗೆ ಭಗವಂತ ಅವ್ರ ಮನೆತನದಲ್ಲಿ ಅವ್ರ ಡಿಗ್ಗಿಯವರ ಕುಟುಂಬಕ್ಕ ಅವರಿಗೆ ಒಳ್ಳೆ ಆಯಸ್ಸ ಆರೋಗ್ಯ ಕೊಟ್ಟು ಆ ಭಗವಂತ ಸಾಯಿಬಾಬಾ ಮುತ್ಯ ಮಾಲಿಂಗರಾಯ ಕಾಪಾಡಲಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ ನನಗೆ 4 ಮಾತುಗಳನ್ನು ಆಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನವನ್ನು ನೀಡಿರ್ತಕ್ಕಂಥ ಪರಮ ಪೂಜ್ಯರಿಗೆ ಧನ್ಯವಾದಗಳು. ಈಗ ಇನ್ನೊಬ್ಬರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ಪರಮ ಪೂಜ್ಯ ಶ್ರೀ ಶಾಂತಮಯ್ಯ ಮಹಾಸ್ವಾಮಿಗಳು, ಶ್ರೀ ಗುರು ರೇವಣಸಿದ್ದೇಶ್ವರ ಗುರು ಪೀಠ ಸರೂರು ಮತ್ತು ಅಗತೀರ್ಥದ ಪರಮ ಪೂಜ್ಯರು ಒಂದೆರಡು ಶುಭಾಶೀರ್ವಚನಗಳನ್ನು ನೀಡಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ನಾನೊಂದು ಸರಿ ಜೈಕಾರ ಹೇಳ್ತೀನಿ, ಎಲ್ಲರೂ ಹೇಳ್ತೀರಾ? ಎಲ್ಲರಿಗೆ ಬಿಸಿಲಕ್ಕೆ ಊಟ ಕಾಣುತ್ತೆ. ಜಗದ್ಗುರು ರೇವಣಸಿದ್ದೇಶ್ವರ ಮಹಾರಾಜ್ ಕಿ. ನಿಮಗೆ ಪಕ್ಕ ಬಿಸಿಲಕ್ಕೆ. ಸಾಯಿನಾಥ್ ಮಹಾರಾಜ್ ಕಿ. ನಿರಾಲಂಬ ನಿಷ್ಠ ನಿರಾಕಾರ ದೇವೋ ನಿರಾವರ್ಣ ನಿಜಾನಂದ ಭಾವೋ ನಮಾಯ ನಮೋಹ ಪರಬ್ರಹ್ಮಚರ್ಯ ಆದಿ ಜಗದ್ಗುರು ಶ್ರೀ ರೇವಣಸಿದ್ಧವರ್ಯ ಎನ್ನಾರಾಧ್ಯ ಗುರು ಜಗದ್ಗುರು ರೇವಣಸಿದ್ದೇಶ್ವರರನ್ನ ಋನ್ಮಂದಿರದಲ್ಲಿ ಧ್ಯಾನಿಸಿ ಈ ಕ್ಷೇತ್ರದ ಅಧಿದೇವತೆಯಾಗಿರುವಂಥ ಪವಾಡ ಪುರುಷ, ಯೋಗಿ ಪುರುಷ, ಅವತಾರಿ ಪುರುಷ, ಸಾಕ್ಷಾತ್ ಪರಮಾತ್ಮನ ಅವತಾರಿಯಾಗಿರುವಂಥ ಸಾಯಿನಾಥ ಸಾಯಿಬಾಬನವರ ಕರ್ತೃಗತಿಗೆ ಕಾಯವಾಕ್ಮನಗಳಿಂದ ನಮಸ್ಕರಿಸಿ ಬಸವಾದಿ ಶಿವಶರಣರಲ್ಲಿ ಕನಕಾದಿ ಸಂತರನ್ನ ಋನ್ಮಂದಿರದಲ್ಲಿ ಧ್ಯಾನಿಸಿ ಇಂದಿನ ಸಾಯಿ ಮಂದಿರದ ಜಾತ್ರಾ ಮಹೋತ್ಸವದ ತನ್ನಿಮಿತ್ತವಾಗಿ ಸಾಮೂಹಿಕ ಸಮಾರಂಭದಲ್ಲಿ ಭಾಗವಹಿಸಿರುವಂಥ ಎಲ್ಲ ಆತ್ಮೀಯ ಎಲ್ಲ ಪರಮಪೂಜ್ಯರಲ್ಲಿ, ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಅತಿಥಿ ಮಹೋದಯರಲ್ಲಿ, ಈಗ ತಾನೇ ಸಾಂಸಾರಿಕ ಜೀವನಕ್ಕೆ ಕಾಲ ನೀಡುತ್ತಿರುವಂಥ ವಧುವರರಲ್ಲಿ ಭಾಗವಹಿಸಿರುವಂಥ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ವಿಶೇಷವಾಗಿ ಒಂದೇ ಮನೆತನದಿಂದ ಭಗವಂತನಿಗಾಗಿ ಬಹುತೇಕ ನಾವು ಎಲ್ಲ ಕಡೆ ನೋಡ್ತೇವೆ, ಎಲ್ಲ ಊರನವರು ಸೇರ್ಕೊಂಡರ ಮಾಡಿರ್ತಾರೆ, ಇಲ್ಲ ಸಮಾಜದವರು ಸೇರ್ಕೊಂಡರ ಎಲ್ಲ ಕಾರ್ಯಕ್ರಮಗಳು ಮಾಡ್ತಿರ್ತಾರೆ. ಆದರೆ ನಮ್ಮ ದಿಗ್ಗಿ ಮಹಾರಾಜ ಎನ್ನುವಂಥ ಒಬ್ಬನೇ ಅವರ ತಂದೆಯ ಅಪೇಕ್ಷೆಯ ಅವರ ತಮ್ಮನನ್ನ ಸೇರಿಸ್ಕೊಂಡು ಎಲ್ಲ ಕುಟುಂಬದವರು ಸೇರಿಸ್ಕೊಂಡು ಒಂದು ಒಳ್ಳೆಯ ಸಾಯಿನಾಥ ಮಂದಿರವನ್ನು ನಿರ್ಮಾಣ ಮಾಡಿ ಹೋದ ವರ್ಷ ಲೋಕಾರ್ಪಣೆಯನ್ನು ಮಾಡಿದ್ದಾರೆ. ಈಗ ಅದೇ ಸಮಯವನ್ನಿಟ್ಕೊಂಡು ಅದೇ ಮುಹೂರ್ತವನ್ನಿಟ್ಕೊಂಡು ಪ್ರತಿ ವರ್ಷ ಇದನ್ನು ಮುನ್ನಡೆಸಬೇಕಂತ ತಿಳ್ಕೊಂಡು ಈ ವರ್ಷನೂ ಕೂಡ ಸಾಮೂಹಿಕ ವಿವಾಹ ಎಲ್ಲ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ. ಹಾಗೆ ಅನ್ನುವಂಥದ್ದು ಬಹುತೇಕವಾಗಿ ಸಾಮೂಹಿಕ ಅಂತಂದ್ರೆ ಒಂದು ನೆನಪಿಗೆ ಬರ್ತದೆ. ಎಲ್ಲ ನಾನು ಸ್ವಲ್ಪ ನೋಡ್ತೀರಿ ಕಡೆ ಲಗ್ನ ಆಗೋರು ಬೇಸರಾಗಿ ಅಂದ್ರೆ ನಿಮ್ಮ ಮೂತಿ ನೋಡಿದ್ರೆ ಗೊತ್ತಾಗ್ತದೆ. ಊಟ ಹಾಕಿಲ್ಲ ನಿಮ್ಗೆ ಅಲ್ಲ, ಊಟ ಮಾಡಿ ಕೂತೀರಿ. ಲಗ್ನ ಅನ್ನುವಂಥದ್ದು ನಮ್ಮ ಭಾರತ ಭೂಮಿಯಲ್ಲಿ ಪವಿತ್ರವಾಗಿರುವಂತ ಒಂದು ಘಟ್ಟ. ಹಾಗಾಗಿ ನಿಮ್ಮೆಲ್ಲರಿಗೂ ಒಂದು ಮಾಂಗಲ್ಯ ಧಾರಣ ಮಾಡ್ತಾರೆ, ಹೆಣ್ಮಕ್ಳಿಗೆ ಮಾಂಗಲ್ಯ ಧಾರಣೆ ಮಾಡ್ತಾರೆ. ಮಾಂಗಲ್ಯ ಧಾರಣ ಮಾಡುವಾಗ ಒಂದು ಮಂತ್ರ ಹೇಳ್ತಾರೆ,
ಸರ್ವಮಂಗಳ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಕಂಠೆ ಬದ್ನಾಮಿ ಸುಬಗೆ ತ್ವಂ ಜೀವ ಶರದಶತಂ ಮಂತ್ರ. ಯಾಕೆ ಈ ಮಂತ್ರ ಹೇಳ್ತಾರ? ಈ ಮಂತ್ರದಲ್ಲಿ ಏನಂತ ಶಕ್ತಿ ಅದ ಅಂತಂದ್ರೆ, ಇದು ಸಂಸ್ಕೃತ ಬಹಳ ಮಂದಿಗೆ ಅರ್ಥ ಆಗಂಗಿಲ್ಲ. ಅವನ್ ಪೂಜಾರಪ್ಪ ಏನೋ ಹೇಳ್ಬಿಡ್ತಾನ, ನೀವೇನೋ ಕೇಳ್ಕೊಂಡ್ ಬಿಡ್ತೀರಿ, ನಮ್ದು ಲಗ್ನ ಆಯ್ತಂತ ನೀವು ಹೋಗ್ಬಿಡ್ತೀರಿ. ಆದ್ರೆ ಈ ತಾಳಿಯ ಮಹಿಮೆಯನ್ನ ಈ ಮಂತ್ರದಲ್ಲಿ ಉಪದೇಶ ಮಾಡ್ತಾರೆ. ನಿಮ್ಮೆಲ್ಲರಿಗೆ ತಾಳಿಯನ್ನು ಎಲ್ಲಿ ಕಟ್ತಾರ? ಬಹಳ ಮಂದಿ ಹೆಣ್ಮಕ್ಳು ಸೇರಿದ್ರಿ ಇಲ್ಲಿ. ತಾಳಿಯನ್ನ ಎಲ್ಲಿಗೆ ಕಟ್ತಾರ ಅಂದ್ರೆ ಟೊಂಕಕ್ಕ, ಕುತ್ತಿಗೆಗೆ, ಟೊಂಕಕ್ಕ ಮಣಕೈಗೆ ಕಟ್ಟಂಗಿಲ್ಲ. ತಾಳಿ ಎಲ್ಲಿ ಕಟ್ತಾರಮ್ಮ? ಕುತ್ತಿಗೆಗೆ ಕಟ್ತಾರೆ. ಯಾಕ ಕುತ್ತಿಗೆಗೆ ತಾಳಿ ಕಟ್ತಾರೆ ಅಪ್ಪ ಅಂತಂದ್ರ, ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದ್ರು ಕೂಡ ನೀನು ತಾಳಬೇಕು ಅಂತ ಕುತ್ತಿಗೆ ಮಟ್ಟ ಬಂದ್ರು ತಾಳ ಅಂತ ನಿನಗೆ ಕುತ್ತಿಗೆಗೆ ತಾಳಿ ಕಟ್ತಾರೆ. ಇನ್ನ ತಾಳಿಯ ನಿರ್ಮಾಣ ಏನಿದೆ ನೋಡು, ತಾಳಿ ರೆಡಿ ಮಾಡ್ತಾರಲ್ಲ, ಅದು ಒಂದು ಅದ್ಭುತವಾಗಿರುವಂತದ್ದು. ತಾಳಿ ಹೇಗೆ ನಿರ್ಮಾಣ ಆಗಿರ್ತದೆ ಅಂತಂದ್ರೆ, ನೂರಾರು ಕರಿಮಣಿಗಳನ್ನ ಹಾಕ್ತಾರ ಅದಕ್ಕೆ. ಒಂದೆರಡು ಕರಿಮಣಿ ಹಾಕಂಗಿಲ್ಲ. ತಾಳಿ ಮಾಡ್ಬೇಕಾದ್ರೆ ಹೆಂಗ್ ಮಾಡ್ತಾರ? ನೂರಾರು ಕರಿಮಣಿ ಹಾಕ್ತಾರೆ. ಆ ಕರಿಮಣಿಗಳು ಏನು ಉಪದೇಶ ಮಾಡ್ತವೆ ಅಂತಂದ್ರೆ, ನೀನು ತಾವ್ರ ಮನೆಯಲ್ಲಿ ಹೆಂಗೆಂಗೋ ಬದುಕ್ತಾ ಇದ್ದಿ, ನೀನೇನೇ ಅಲ್ಲಿ ತಪ್ಪು ಮಾಡಿದ್ದೆ ಅಂದ್ರೆ ತಾಯಿ ಮನ್ನಿಸ್ಕೇಸಿ ನಿನಗ ರಕ್ಷಣೆ ಕೊಡ್ತಿದ್ಲು. ತಾಯಿ ನಿನಗೆ ಏನೇ ತಪ್ಪು ಮಾಡಿದ್ರು ಹೋಗಿ ಬಿಡು ನನ್ನ ಮಗಳು ಅಂತಿದ್ಲು. ಆದ್ರೆ ಗಂಡನ ಮನೆಯಲ್ಲಿ ಹಾಗಲ್ಲ. ನಿನ್ನ ತಪ್ಪುಗಳನ್ನು ಎತ್ತಿಡಿತಾರೆ, ನಿನ್ನ ತಪ್ಪುಗಳನ್ನು ಒತ್ತೊತ್ತಿ ಮಾತನಾಡ್ತಾರೆ, ನಿನಗೆ ಕಪ್ಪು ಚುಕ್ಕಿಗಳು ಕೊಡ್ತಾರೆ. ಒಂದಲ್ಲ ಎರಡಲ್ಲ, ಕರಿಮಣಿ ಒಳಗ ನೂರಾರು ಮಣಿಗಳು ಹೇಗದವಲ್ಲ ಹಂಗ ನೂರಾರು ಸಮಸ್ಯೆಗಳು ನಿನಗೆ ಗಂಡನ ಮನೆಗೆ ಹೋಗಿಂದ ಬರ್ತಾವ. ಅದ್ರೊಳಗ ಕರಿಮಣಿ ಒಳಗ ಇಲ್ಲೊಂದು ಬೆಲ್ಲದ ಮಣಿ ಅಂತ ಹಾಕ್ತಾರ. ಹೌದಲ್ವಾ? ಬಳಸಿರ್ತಾವ ಬೆಲ್ಲದ ಮಣಿ ಕಡಿಮೆ ಇರ್ತಾವ, ಕರಿಮಣಿನೇ ಬಾಳ ಇರ್ತಾವ, ಕಪ್ಪು ಚುಕ್ಕಿನೇ ಬಾಳ ಬರ್ತಾವ. ಅಷ್ಟು ಕಪ್ಪು ಚುಕ್ಕಿ ಒಳಗ ನೀನು ಬೆಲ್ಲದ ಮಣಿ ಏನ್ ಹೇಳ್ತಾವ ಅಂದ್ರೆ, ನೀನು ಬೆಲ್ಲದಂಗ ಬದುಕಬೇಕು ನಿನ್ನ ಜೀವನದೊಳಗ ಅಂತ ಇಲ್ಲೊಂದು ಬೆಲ್ಲದ ಮಣಿ ಹಾಕ್ತಾರೆ. ಇನ್ನ ಮುಂದೆ ಹೋಗಿ ಏನ್ ಮಾಡ್ತಾರೆ ಅಂತಂದ್ರೆ, 2 ಬಂಗಾರದ ಪದಕಗಳನ್ನ ಹಾಕ್ತಾರೆ. ಅದ್ರೊಳಗೆ 2 ಬಂಗಾರದ ಪದಕಗಳು. ಆ ಬಂಗಾರದ ಪದಕಗಳು ಏನು ಉಪದೇಶ ಮಾಡ್ತವೆ ಅಂತಂದ್ರ, ಇಷ್ಟು ದಿನ ನೀನು ಹೆಂಗೆಂಗೋ ಬದುಕಿದ್ದಿ, ಒಂದೇ ಆಗಿದ್ದಿ, ನೀನು ಒಬ್ಬಳೇ ಹೆಣ್ಮಗಳಾಗಿದ್ದಿ, ನೀನು ಒಬ್ಬತನ ಆಗಿದ್ದಿ, ಇನ್ ಮೇಲೆ ಇಬ್ಬರಾಗಿರಿ. ಇಬ್ಬರ ಜೀವನ ಹೇಗಿರ್ಬೇಕಂದ್ರೆ, ಅವು 2 ಬಂಗಾರದ ನಿರ್ಮಾಣ ಮಾಡಿದ್ದು ಏನು ಉಪದೇಶ ಮಾಡ್ತಾವಂತಂದ್ರೆ, ಇಷ್ಟು ಕರಿಮಣಿ ಒಳಗ ಇಷ್ಟು ಕಪ್ಪು ಚುಕ್ಕಿ ಒಳಗ ಬೆಲ್ಲದಂಗಿದ್ದು 2 ದಂಪತಿಗಳು, ಇಬ್ಬರು ಸತಿಪತಿಗಳು ಬಂಗಾರದಂಗ ಬದುಕಬೇಕು ಅಂತ ತಿಳ್ಕೊಂಡು ಆ ಮಾಂಗಲ್ಯ ನಮ್ಮೆಲ್ಲರಿಗೂ ಉಪದೇಶ ಮಾಡ್ತದೆ ಎನ್ನುವಂಥದ್ದು. ಹಾಗಾಗಿ ಅಂಥ ಒಂದು ಅದ್ಭುತವಾಗಿರುವಂತ ಏನು ಸಾಮೂಹಿಕ ವಿವಾಹವನ್ನ ನಮ್ಮ ಮಹಾರಾಜ, ಹೆಸರೇ ದೊಡ್ಡದು, ಹೆಸರೇನಿತ್ತು ಅತಂದು? ಮಹಾರಾಜರ ಕೆಲಸ ಏನಿರ್ತದೆ? ದೊಡ್ಡ ಕೆಲಸ ಮಾಡಿದ್ರೆ ಮಹಾರಾಜ ಅಂತಾರೆ, ಸಣ್ಣ ಪುಟ್ಟ ಕೆಲಸ ಮಾಡಿದ್ರೆ ಮಹಾರಾಜ ಅಂತಾರೆ. ಮಹಾರಾಜ ಅಂದ ಮೇಲೆ ಅದ್ರ ತಕ್ಕಂಗೆ ಇರಬೇಕಾಗ್ತದೆ. ಹಾಗಾಗಿ ನಮ್ಮ ಹೆಸರಿನೊಳಗೆ ನಮ್ಮ ಮಹಾರಾಜ ಅಂತ ಒಂದು, ಅವಾಗಿನ ಕಾಲದಾಗ ಗುಡಿ ಗೋಪುರಗಳನ್ನು ಯಾರು ಕಟ್ತಿದ್ರಪ್ಪ? ಸಾಮಾನ್ಯ ಜನರಿಗೆ ಇದೆಲ್ಲ ಕಟ್ಟಕ್ ಆಗ್ತಿರ್ಲಿಲ್ಲ, ಮಹಾರಾಜರೇ ಕಟ್ಟಿಸ್ಬೇಕು. ನೀವು ನೋಡ್ಬೇಕು, ಈ ಕಡೆ ಕೇರಳ, ತಮಿಳುನಾಡು ಇಂಥ ಭಾಗಗಳಿಗೆ ಹೋದ್ರೆ ಎಷ್ಟೆಷ್ಟು 100 ಎಕರೆದೊಳಗೆ ದೇವಾಲಯಗಳದಾವ. ಅವನ್ನೆಲ್ಲ ಯಾರು ಕಟ್ಟಿದ್ರು? ಒಬ್ಬೊಬ್ಬ ಮಹಾರಾಜನ ಹೆಸರು ಹೇಳ್ತಾರ. ಆದ್ರೆ ಇಬ್ರಾಹಿಂಪುರದೊಳಗೆ ಸಾಯಿ ಮಂದಿರ ಯಾರು ಕಟ್ಟಿದ್ರಂದ್ರೆ, ನಮ್ಮ ಈ ಮಹಾರಾಜ ಕಟ್ಟಿದ ಅನ್ನುವಂಥದ್ದು. ಅಂತ ಗುಡಿ ಕಟ್ಟಿ ಸುಮ್ಮನೆ ಕಾಟಾಚಾರಕ್ಕೆ ಕಟ್ಟಿ ಕೈ ಬಿಡ್ಲಿಲ್ಲ. ಅರ್ಥಪೂರ್ಣವಾಗಿರುವಂತ ಸಭೆಗಳನ್ನು ನಿರ್ಮಾಣ ಮಾಡಿ ಅದರೊಳಗೆ ಸಾಮೂಹಿಕ ಲಗ್ನ, ಎಲ್ಲ ಈ ಕಡೆ ಭಾಗದ ಏನು ಬಡವ ಮಂದಿಗೆ ಅನುಕೂಲತೆ ಆಗಲಿ ಎನ್ನುವಂತ ನಿಟ್ಟಿನೊಳಗೆ ಸಾಮೂಹಿಕ ಲಗ್ನಗಳನ್ನ ಮಾಡ್ತಾ ಇದ್ದಾರೆ. ಅವರ ಮನೆತನಕ ಆದಿ ಜಗದ್ಗುರು ರೇವಣ ಸಿದ್ಧರ ಆಶೀರ್ವಾದ, ಬೀರದೇವರ ಆಶೀರ್ವಾದ, ಸಾಯಿನಾಥನ ಆಶೀರ್ವಾದ ಸದಾವಕಾಲ ಅವರ ಮೇಲೆ ಇರಲಿ. ಯಾಕಂದ್ರೆ ಸಮಯ ಬಹಳ ಆಗ್ಯದ, ಬಿಸಿಲು ಹತ್ಯದ, ಇನ್ನ ಗುರುಗಳು ಬಹಳ ಮಂದಿ ಮಾತಾಡೋ ಪೂಜ್ಯರಿದ್ದಾರೆ. ಹಾಗಾಗಿ ಎಲ್ಲರ ಮಾತನ್ನು ಶಾಂತ ರೀತಿಯಿಂದ ಕುಂತ್ಕೊಂಡು ತಾವೆಲ್ಲ ಆಲಿಸ್ರಿ ಎನ್ನುವಂತ ಮಾತು ಹೇಳುತ್ತಾ ನಾನು ಆ ಪುಷ್ಪಗಳನ್ನು ಮುಗಿಸ್ತಾ ಇದ್ದೇನೆ. ಸ್ವಾಮಿಗಳು ಪರಮ ಪೂಜ್ಯರು ಕೂಡ ಸಭೆಯನ್ನು ಉದ್ದೇಶಿಸಿ ಎರಡು ಇನ್ನೊಬ್ಬರು ಪರಮ ಪೂಜ್ಯರು ಸೈಯದ್ ಸಾಹಬ್ ಚಾಂದ್ ಹುಸೇನ್ ಕುಬೇರ್ ಹೋಗಿ ಪರಮ ಪೂಜ್ಯ ಇಸ್ಲಾಂ ಧರ್ಮದ ಗುರುಗಳು ಒಂದೆರಡು ಮಾತುಗಳನ್ನಾಡಬೇಕಂತ ಕೇಳ್ಕೊಳ್ತಾರೆ. अस्सलाम वालेकुम रहमतुल्लाहि व बरकातुहू। बहुत ही अच्छी बात है कि यहाँ हिंदू मुसलमान सब आपस में भाई भाई है और डाइस पर हमारे पूरे स्वामी हजरात बैठे हुए हैं। बहुत ही प्रशंसनीय की बात है कि एक जानिब अब्दुल बाशा साहब है रहमतुल्लाह अलैह है और श्री साहिब बाबा साहब की यहाँ मंदिर है और दिग्गी महाराज साहब एक ऐसा काम अंजाम दे रहे हैं जो बहुत ही
यानी शादी मैरिज जो 101 शादी करवा रहे हैं, ये बड़ी ही खुशनसीबी की बात है। महाराज साहब के लिए सबकी स्वामी हजरात की और यहाँ के सब लोगों की दुआएं इनके साथ है, इसलिए ये हमेशा आगे काम करते जा रहे हैं। और हमारी भी दुआ है कि दिग्गी महाराज इसी तरीके से काम करते रहे, लोगों की खिदमत करते रहे, लोगों को जोड़ते रहे, लोगों की ज़िंदगियों में अच्छे काम खिदमत करते रहे। बस मैं अल्लाह से दुआ करूँ कि इनको अल्लाह अच्छा रखे, खुश रखे। अस्सलामु अलैकुम रहमतुल्लाहि व बरकातुहू। ಸಮಾರಂಭ ಇನ್ನೋರ್ಗರು ಚಿಗರಳ್ಳಿಯ ಕರ್ಮ ಪೂಜ್ಯರು ಕರ್ಮಶ್ರೀ ಸಿದ್ದಬಸವನ ಕಪಿಲಾನಂದ ಮಹಾಸ್ವಾಮಿಗಳು ಆಶೀರ್ವಚನವನ್ನು ನೀಡಬೇಕಂತ ಪೂಜ್ಯರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರೂ ಶಾಂತತೆಯನ್ನು ಕಾಪಾಡಿ. ಮದುಮಕ್ಕಳ ಪರಿಸ್ಥಿತಿ ಹ್ಯಾಂಗಾಗ್ಯದಂದ್ರೆ ಮಾತಾಡಿ ಇಲ್ಲಿ ಏನಾದ್ರೆ ಕಲ್ಲಿಗಿಲ್ಲಿದ್ದು ಅಂದ್ರೆ ನಿಮ್ಮನ್ನು ನೋಡ್ಕೊತಿದ್ದೀವಿ ಅಂತಾರೆ. ಏನು ತ್ರಾಸ ಆಗ್ಯದಂದ್ರೆ ಮದುವೆ ಅಂದ್ರೆ ಇದೇ ಆಗ್ಯದ ಅಂತ ಅನಿಸ್ತದೆ, ಹೌದಲ್ಲ? ಆಯ್ತು, ಇನ್ನೇನು 4-5 ನಿಮಿಷದೊಳಗೆ ಎಲ್ಲ ಕಾರ್ಯಕ್ರಮ ಮುಗಿದೋಗ್ತದೆ. ದಯವಿಟ್ಟು ಇದಕ್ಕೆ ಅನ್ನೋದು ಮದುವೆ ಅಂತ ನೋಡ್ತಮ್ಮ ಮದುವೆಗೆ ಬಂದಿದ್ದೇನೆ ಅಂತ ನೋಡಿದ್ರೆ ಹಂಗೆ ಇನ್ನೊಂದು ಸ್ವಲ್ಪ ಹೊತ್ತು ಕಾಯ್ದ್ರೆ ಚಲೋ ಆಗ್ತದೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವಿನಿಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಇವನಾರವನೆಂದೆನಿಸಿದಿರಯ್ಯ, ಇವನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಬಸವಾದಿ ಪರಮತರಣ ವಿಶ್ವದ ಎಲ್ಲ ದಾರ್ಶನಿಕರನ್ನು ಸ್ಮರಣೆ ಮಾಡಿಕೊಂಡು ಸುಕ್ಷೇತ್ರ ಇಬ್ರಾಹಿಂಪುರದಲ್ಲಿ ಅದ್ಭುತವಾದಂತಹ ಸಾಯಿ ಮಂದಿರವನ್ನು ನಿರ್ಮಾಣ ಮಾಡಿ ಆ ಸಾಯಿ ಭಕ್ತರಾಗಿರುವಂತಹ ಆತ್ಮೀಯರು, ಯುವ ಉತ್ಸಾಹಿಗಳು, ಯುವ ಧರ್ಮದರ್ಶಿಗಳಾಗಿರುವಂತಹ ಮಹಾರಾಜ್ ದಿಗ್ಗಿಯವರಲ್ಲಿ, ಅವರ ಸೋದರ ಸಿದ್ದು ದಿಗ್ಗಿಯವರಲ್ಲಿಯೂ ಅವರ ಇಬ್ಬರು ಕೂಡಿಕೊಂಡು ನಿರ್ಮಾಣ ಮಾಡಿದಂಥ ಈ ಸಾಯಿ ಮಂದಿರಕ್ಕೆ ಸುಮ್ಮನೆ ಉದ್ಘಾಟನೆ ಮಾಡಿ ಕಾಟಾಚಾರಕ್ಕಲ್ಲ, ಏನಾದರೂ ಈ ಸಾಯಿ ಮಂದಿರದ ಧಾರ್ಮಿಕ ಕಾರ್ಯಕ್ರಮ ನಡೀಬೇಕು ಅನ್ನೋ ಉದ್ದೇಶದಿಂದ ಅದ್ಭುತವಾದಂಥ ವಾರ್ಷಿಕೋತ್ಸವವನ್ನು ಮಾಡ್ತಿರುವಂಥ ಈ ಸಂಭ್ರಮದಲ್ಲಿ ಸಾಮೂಹಿಕ ಸರಳ ವಿವಾಹ ಮಹೋತ್ಸವಗಳನ್ನು ಹಮ್ಮಿಕೊಂಡಿದ್ದಾರೆ. ಆ ವಿವಾಹ ಮಹೋತ್ಸವದಲ್ಲಿ ಭಾಗವಹಿಸಿದಂಥ ವೇದಿಕೆ ಮೇಲಿರುವಂಥ ಎಲ್ಲ ಪರಮ ಪೂಜ್ಯರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಮತ್ತೆ ಗಣ್ಯಮಾನ್ಯರೆಲ್ಲರಲ್ಲಿಯೂ ಈಗ ನೂತನ ದಾಂಪತ್ಯ ಜೀವನಕ್ಕೆ ಕಾಲಿಡುತ್ತಿರುವಂತಹ ವಧುವರರಲ್ಲಿ ಶರಣಾರ್ಥಿಗಳನ್ನು ಹೇಳ್ತಾ ಆಗಮಿಸಿರುವಂತಹ ಸಮಸ್ತ ಶರಣರೆಲ್ಲರಿಗೂ ಶರಣಾರ್ಥಿಗಳು. ಮದುವೆ ಅಂದ್ರೆ ಏನು ತಿಳ್ಕೊಂಡಿದೀವಿ ಅಂದ್ರೆ ಗಂಡೆ ಗುಂಡೆ ಮಾಡಿ ಗಂಡಗೊಂದು ಹೆಂಡತಿನ ಮಾಡೋದು ಮದುವೆ ಅಂತ ತಿಳ್ಕೊಂಡಿರ್ತೀವಿ. ನಿಜವಾಗ್ಲೂ ಅದು ಮದುವೆ ಅಲ್ಲ. ಮದುವೆ ಅಂದ್ರೆ ಏನು ಅಂತ ಕೇಳಿದ್ರೆ ನೀವಿಬ್ರು ಕೂಡ್ಕೊಂಡು ಎರಡು ಮನೆತನದ ಬಾಂಧವ್ಯವನ್ನ ಪೂರ್ಣಗೊಳಿಸೋ ಮುಖಾಂತರ ನಿಮ್ಮ ಬದುಕನ್ನ ಸ್ವಚ್ಛ ಮಾಡಿಕೊಂಡು ಮುಂದೆ ಬರುವಂತ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನೀವು ದಾರಿ ದೀಪ ಆಗಬೇಕು. ಹಂಗಾಗ್ಲಿ ಅಂತ ನಿಮಗೆ ಮದುವೆ ಮಾಡ್ತಾರೆ ಹೊರತಾಗಿ ಇದು ಸುಮ್ಮನೆ ಕಾಟಾಚಾರಕ್ಕೆ ಮಾಡೋದು ಮದುವೆ ಅಲ್ಲ. ಮನೆ ಮುಂದೆ ಮದುವೆ ಆಗ್ತಾವಿಲ್ಲ ಅಂತಿಲ್ಲ. ಮನೆ ಮುಂದೆ ಒಂದು ಮದುವೆ ಆಗಿತ್ತಂತ, ಹೊಸದಾಗಿ ಮದುವೆ ಆಗಿತ್ತು. ಗಂಡ ಕರ್ಲಿಕ್ಕೆ ಹೋಗಿದ್ದ ಹಿಂಗ ಹೆಂಡತಿ ಒಂದು ತೆಂಬಿಗೆ ನೀರು ತಗೊಂಡ್ಬಂದ್ಲು, ಗಂಡಗೆ ಹಾಕಿ ಕೊಡ್ಬೇಕು ಕಾಲಿಗೆ ಅಂತ ಹೇಳಿ. ಅವಾಗ ಕೊಡ್ತಿದ್ರು, ಈಗಿಲ್ಲ, ಸುಮ್ಮನೆ ಒಳಗೆ ಹೋಗ್ಬಿಡ್ತಾರೆ. ಯಾರು ಕೈಕಾಲು ಮುಖ ತಗೊಂಡು ಒಳಗೆ ಬರ್ತಾರೇನ ಈಗ? ಇಲ್ಲ. ಅದೆಲ್ಲ ಎಷ್ಟು ಆಶ್ಚರ್ಯ ಅಂದ್ರೆ ನೀರು ತಗೊಂಡ್ಬಂದು ಅವ ಗಂಡಂದ ಸುಮ್ಮನೆ ಕೂಡ್ಬೇಕಿಲ್ಲವ, ನೀರು ತಗೊಂಡು ಕಾಲು ತಗೊಂಡ್ರೆ ಮುಗಿದೋಗಿತ್ತು. ಹಿಂಗಾಕಿ ನಮ್ಮ ಮಾರಿ ನೋಡ್ದ, ನಿಮ್ಗೆ ಎಲ್ಲೇ ನೋಡಿನಿ ಅಂದ. ಆಕಿ ಅಂತ ಎಂತ ಅರುಗಡಿ ಕೊಟ್ರ ನನಗ. ನೋಡ್ರಿ ಹೆಂಗಿರ್ತಂದ್ರೆ ಇವತ್ತೊಂದು ಇಲ್ಲಿ ನಿಮ್ಮ ಮದುವೆಗೆ ಒಂದು ಪ್ರಸಂಗ ನಡೆದೋಯ್ತು. ಏನಂತ ಕೇಳಿದ್ರೆ ಇಲ್ಲಿ ಮದುಮಗಳಿಗೆ ಒಬ್ಬಕ್ಕಿಗೆ ಹುಡುಗಿ ಇದು ಕಲ್ಲಂಗಡಿ ತಗೊಂಡ್ಬಂದು ಗ್ಲಾಸ್ನಾಗ ಹಾಕೊಂಡು ಕಲ್ಲಂಗಡಿ ತಗೊಂಡ್ಬಂದು ತಿನ್ನುವಂತ ಕೊಟ್ಲು ಮದುಮಗಳಿಗೆ. ಮದುಮಗಳು ತಂದು ಕೊಟ್ಟಾಳ ನನಗಂತ ಗಬಗಬ ತಿನ್ಬೋದಾಗಿತ್ತು. ಏನಂದ್ಲು, ಇವತ್ತಿಲಿಂದ 2 ಗ್ಲಾಸ್ ತರ್ಬೇಕಾ, ಒಂದೇ ತಂದಿದ್ದಿಲ್ಲ ಅಂದ್ಲು. ಆ ಹುಡುಗಿ ಎಷ್ಟು ಹುಷಾರ್ ಅಂದ್ರೆ ಇನ್ನು ಮೇಲೆ 2 ಗ್ಲಾಸ್ನಾಗ ತಿನ್ನಬಾರ್ದು, ನೀವಿಬ್ರು ಒಂದೇ ಗ್ಲಾಸ್ನಾಗೆ ತಿನ್ನಬೇಕು ಅಂತ. ಒಂದೇ ಗ್ಲಾಸ್ನಾಗ ತಿನ್ಬೇಕಂತ ಇಬ್ರು ತಿಂದು ಹಾಕ್ಬೋದಾಗಿತ್ತು. ಎಷ್ಟು ಕಾಮನ್ ಸೆನ್ಸ್ ಅದ ಅವ್ರ ಮೇಲೆ, ಎಷ್ಟು ಬುದ್ಧಿವಂತರದಾರಂದ್ರ ಇಲ್ಲೆಲ್ಲ ಕೂತ್ಕೊಂಡಿದ್ದಾರೆ, ಅವ್ರೆಲ್ಲರನ್ನ ಬಿಟ್ಟು ನಾವಿಬ್ಬರೇ ತಿನ್ನೋದು ಒಳ್ಳೇದಲ್ಲ, ಎಲ್ಲರೂ ಕೂಡ ತಿನ್ನಬೇಕು ಅಂತ ಹೇಳಿ ದೊಡ್ಡ ಗುಣ ತೋರಿಸಿಲ್ಲ. ಇದೇ ಮದುವೆ ಆಗೋದಕ್ಕೆ ಸಾರ್ಥಕ ಬದುಕು ಅಂತ. ಕೈ ಅದಾವಿಲ್ಲ ನಿಮಗೆಲ್ಲ?
ಹಂಗೆ ನಾವು ಬಂದದ್ದನ್ನು ಹಂಚ್ಕೊಂಡು ತಿನ್ನೋದಕ್ಕೆ ದಾಂಪತ್ಯ ಜೀವನ ಅಂತಾರೆ. ನಾವೇ ಇಬ್ರು ಗಂಡ ಹೆಂಡತಿ ಮಸ್ತ್ ತಿಂದು ಕುಂದ್ರದಲ್ಲ, ಎಲ್ಲರನ್ನ ಮನೆ ಮಂದಿಯನ್ನು ಕರ್ಕೊಂಡು ಊಟ ಮಾಡೋ ಪದ್ಧತಿ ಇರ್ತದಲ್ಲ, ಅದು ನಿಜವಾದ ದಾಂಪತ್ಯ ಜೀವನ. ಅವ ಬಂದ ನೀರು ಕೊಟ್ಟಗಳೇನೆ ಎಲ್ಲೇ ನೋಡಿನಿ ಅಂದ, ಇರ್ಲಿ ಬಿಡು ಇದೊಂದು ಯಾಕೋ ಜರ ಲೂಸ್ ಮೈಂಡ್ ಇದ್ದಂಗೆ ಅದಂತ ಸುಮ್ಮನೆ ಮನೆ ಹೋದ್ಲು. ಹಿಂಗೆಲ್ಲ ಆಯ್ತು. 2-3 ದಿವಸ ಹೊಸದಾಗಿತ್ತು, ಮಸ್ತ್ ಮುಣಿಸಿದ್ರು, ತಿನ್ಸಿದ್ರು, ಮಸ್ತ್ ಹೊಸದಾಗಿ ಹೋದಾಗ ನೋಡ್ರಿ ನಿಮ್ಮ ಮನೆ ಬರ ಎಷ್ಟು ಚಂದ ಇರ್ತದೆ. 2-3 ದಿವಸ ಏನೋ ರೊಟ್ಟಿನೇ ಹುಡುಗರಲ್ಲಿ ನಿಮ್ಗೆ ಅಂಥದ್ದೆಲ್ಲ ಮಾಡಿ ಉಣಿಸ್ತಿರ್ತಾರೆ. ಹಂಗೆ ಉಣಿಸಿ ಇನ್ನೇನು ಮಗಳಿಗೆ ಕಳಿಸ್ಬೇಕಂತ ಅಕ್ಷಿಂದನ ಕರ್ಕೊಂಡು ಬಂದಿದ್ರು. ಮಗಳಿಗೆ ಕಳಿಸ್ಲಕ್ಕ ಅಕ್ಷಾಕ್ ಬಂದ ಕೂಡಲೇ ಎಲ್ಲರೂ ಅವಾಗೊಂದು ಪದ್ಧತಿ ಇರ್ತಿತ್ತು, 10 ಕರೆದು ಕಳಿಸ್ತಿದ್ರು ಮಗಳಿಗೆ. ಅವರೆಲ್ಲ ಅಳ್ಳಕತ್ರು. ಇವ ಕರಿಲಕ್ ಬಂದ ಗಂಡ ಕಿರ್ಕಿರ ದೊಡ್ಡ ದನಿ ತೆಗೆದು ಅಳ್ಳಕತ್ತ. ಅವ್ರೆಲ್ಲರ್ಕಿನ್ನ ದೊಡ್ಡ ದನಿ ತೆಗೆದು ಅಳ್ಳಕತ್ತ. ಯಾಕೆ ಕಳ್ತೀವೋ ತಮ್ಮ ಅಂದ್ರು. ಯಾಕೆ ಕಳ್ತೀವಿ ತಮ್ಮ ಅಂದ್ರೆ, ನೀವ್ ಯಾಕೆ ಕಳ್ತೀರಿ ಅಂತ ಕೇಳಿ ನಾವು ಮಗಳಿಗೆ ಕಳಿಸ್ಲಕತ್ತೀವಿ, ಅದಕ್ಕೆ ಅಳ್ಳಕತ್ತೀವಿ, ನೀವ್ ಯಾಕೆ ಕಳ್ತಿ ಅಂದಾಗ ಅವ ಅಂದ, ನೀವು ಇವತ್ತು ಒಂದೇ ದಿನ ಎತ್ತು ಕೈ ತೊಗೊಂಡ್ ಬಿಡ್ತೀರಿ. ತಿಳಿದ್ ನೋಡಿ ಎಲ್ಲರಿಗೆ. ಈಗಿನ ಕೂಡ ನಾ ದಿನ ಆಳ್ಬೇಕಲ್ಲವ, ಅದಕ್ಕೆ ಇವತ್ತು ಚಾಲು ಮಾಡೀನಿ ನಾನು. ಅಂಥವು ದಾಂಪತ್ಯ ಜೀವನಗಳಾಗಬಾರ್ದು. ನಿಮ್ಮ ದಾಂಪತ್ಯ ಜೀವನ ಹೆಂಗಾಗಬೇಕಂತ ಕೇಳಿದ್ರೆ, ಸತಿಪತಿಗಳು ಒಂದಾದ ವ್ಯಕ್ತಿ ಹಿತವಾಗಿಪ್ಪುದು ಶಿವಂಗೆ ಅನ್ನಂಗಾಗಬೇಕು. ಮಹಾರಾಜ ದಿಗ್ಗಿಯವರು ಬಹಳಷ್ಟು ಪರಿಶ್ರಮ ಪಟ್ಟು ನೋಡ್ರಿ, ಅವರಪ್ಪ ಎಷ್ಟು ಮುಂದಾಲೋಚನೆ ಇಟ್ಕೊಂಡು ಮಹಾರಾಜ ಅಂತ ಹೆಸರಿಟ್ಟರಂದ್ರೆ, ನಮ್ಮ ಪೂಜ್ಯರು ಹೇಳಿದ್ರು, ಮಹಾರಾಜರೇ ದೊಡ್ಡ ದೊಡ್ಡ ದೇವಸ್ಥಾನ ಕಟ್ಟಿಸ್ಲಿಕ್ಕೆ ಸಾಧ್ಯ ಅದ ಅಂತ ಹೇಳಿದ್ರು. ನಮಗೂ ಕೂಡ ಈ ಭಾಗಕ್ಕೆ ಈ ದೇವಸ್ಥಾನ ಮಾಡೋದ್ರ ಮುಖಾಂತರ ಮಹಾರಾಜನೇ ಮಹಾರಾಜಾಗಿ ನಮ್ಮೆಲ್ಲರಿಗೂ ಪರಿಣಮಿಸಿದಾನೆ ಅಂತ ನಮಗೆ ಖುಷಿ ಆಗ್ತದೆ, ಆನಂದ ಆಗ್ತದೆ. ಉಂಡಾಡ ಹುಡುಗ ಇಷ್ಟು ದೊಡ್ಡ ಪ್ರಮಾಣದಾಗ ಬೆಳೆದಂದ್ರೆ ನಮ್ಮ ಮುಂದಿನ ಕೂಸ ನಾವೆಲ್ಲ ಕೂಡಿ ಆಡಿದವರು. ಅಂಥವರು ಇವತ್ತು ಇಂತಹ ದೊಡ್ಡ ದೇವಸ್ಥಾನ ನಿರ್ಮಾಣ ಮಾಡೋದ್ರ ಮುಖಾಂತರ ಇಡೀ ನಮ್ಮ ಪ್ರಪಂಚದೊಳಗೆ ಒಂದು ದೊಡ್ಡ ಇತಿಹಾಸ ನಿರ್ಮಾಣ ಮಾಡಿದ್ದಾನೆ. ಈಗ ಇವತ್ತಿನ ಮಠಾಧೀಶರು ಸುಮ್ಮನೆ ಜಾತ್ರೆ ಮಾಡಿ ತೇರೆಳಿಸೋದು ನಮ್ಮ ಕೆಲಸ ಅಂತಿರ್ತಾರೆ. ಆದ್ರೆ ತೇರೆಳಿಸೋದು ನಮ್ಮ ಕೆಲಸ ಅಲ್ಲ. ತೇರಿನ ಜೊತೆಯಲ್ಲಿ ಒಳ್ಳೆ ಕಾರ್ಯಕ್ರಮಗಳ ಮಾಡಬೇಕು ಅಂತ ಹೇಳಿ ಒಬ್ರು ಸ್ವಾಮಿಗಳು, ಒಬ್ಬ ಪಟ್ಟದೇವರು, ಒಬ್ಬರು ಮಠಾಧೀಶ ಮಾಡಲಾರ್ದಂತ ಕೆಲಸ ನಮ್ಮ ಮಹಾರಾಜ ದಿಗ್ಗಿಯವರು ಮಾಡಿದ್ದಾರೆ. ಅವ್ರಿಗೊಂದ್ಸಲ ಜೋರಾದ ಚಪ್ಪಾಳೆ ತಟ್ರಿ. ಯಾಕಂತ ಕೇಳಿದ್ರೆ, ಶ್ರೀಮಂತರು ಮಾಡೋದು ದೊಡ್ಡ ಮಾತಲ್ಲ, ಕೋಟ್ಯಾಧೀಶರು ಮಾಡೋದು ದೊಡ್ಡ ಮಾತಲ್ಲ. ಇಷ್ಟು ಸಣ್ಣ ಹುಡುಗಿರ್ಲಿಕ್ಕೆ ಪರಿಶ್ರಮ ಪಟ್ಟು ಎಷ್ಟು ಕಷ್ಟಪಟ್ಟಿದಾರಂದ್ರೆ, ಬೆವರು ಸುರಿಸಿ ಇಷ್ಟೆಲ್ಲ ಪರಿಶ್ರಮ ಪಟ್ಟು ಬಡತನದ ಬೇಗೆಯನ್ನು ಅರಿತುಕೊಂಡಂತವ ನಮ್ಮ ಜನ ಬಡತನದೊಳಗೆ ಸಾಯಬಾರ್ದು, ಲಗ್ನಕ್ಕೆ ಸಾಲ ಮಾಡಿ ಸಾಯಬಾರ್ದು, ಒಂದಿಷ್ಟು ಅವ್ರಿಗೆ ಏನಾದ್ರು ಸಾಂತ್ವನ ಆಗಬೇಕು ಅನ್ನೋ ಉದ್ದೇಶದಿಂದ ಯಾರ ಜಾತಿಯವರು ಇರ್ಲಕ್ಕ. ಮಿರ್ಜಾ ಗಾಲಿಬರು ಹೇಳ್ತಾರೆ, ಹಿಂದೂ ಹೋನೆ ಸೆ ನಹಿ ಚಲೇಗಾ, ಮುಸಲ್ಮಾನ್ ಹೋನೆ से नहीं चलेगा, सिख ईसाई होने पर भी नहीं चलेगा, एक बार आसमान के तरफ सर उठा कर देखो, सारा जहां अपना होना चाहिए, सारा जहां अपना होना चाहिए ಅಂದಂಗೆ ಮಹಾರಾಜ ಈ ಜಾತಿಯವರೇ ಬರ್ರಿ ಆ ಜಾತಿಯವರೇ ಬರ್ರಿ ಅಂತ ಹೇಳಿಲ್ಲ. ಇದು ಸಾಯಿ ಮಂದಿರ, ಹೇಳಿ ಕೇಳಿ ಭಾವೈಕ್ಯತೆ ಮಂದಿರ. ಈ ಮಂದಿರ ನಾನು ಕಟ್ಟಿಸಿರಬಹುದು ಪ್ರಯತ್ನ ಪಟ್ಟು, ಆದ್ರೆ ಈ ಮಂದಿರದ ಮೇಲೆ ನನ್ನ ಅಧಿಕಾರ ಇಲ್ಲ, ನಿಮ್ಮೆಲ್ಲರ ಅಧಿಕಾರ ಇದೆ, ನೀವೆಲ್ಲ ಜಾತಿಯವರ ಅಧಿಕಾರ ಇದೆ, ಎಲ್ಲ ಸಮಾಜದ ಅಧಿಕಾರ ಇದೆ ಅನ್ನುವಂತ ದೊಡ್ಡ ಮನಸ್ಸನ್ನು ಇಟ್ಕೊಂಡು ಎಲ್ಲಾ ಕುಲ ಬಾಂಧವರ ಅಂದ್ರೆ ಎಲ್ಲಾ ಜಾತಿಯ ಜನಾಂಗದ ಮದುವೆಗಳನ್ನ ಅಥವಾ ಕಲ್ಯಾಣ ಮಹೋತ್ಸವನ ಮಾಡೋದ್ರ ಮುಖಾಂತರ ಈ ಭಾಗಕ್ಕೆ ಒಂದು ದೊಡ್ಡ ಕೆಲಸ ಮಾಡ್ತಿರುವಂತಹ ಮಹಾರಾಜ್ಗೆ ಇದು ಯಶಸ್ವಿಯಾಗಿ 100 ಅಲ್ಲ 1000 ಮದುವೆ ಮಾಡುವಂತ ತಾಕತ್ತು ಆ ಸಾಯಿಬಾಬಾ ಅವರಿಗೆ ಕೊಡ್ಲಿ, ಬಸವಾದಿ ಪ್ರಮುಖರ ಆಶೀರ್ವಾದ ಅವರಿಗೆ ಇಲ್ಲ ಅಂತ ಹಾರೈಸ್ತಾ ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿ. ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು, ಶ್ರೀ ಕೈಲಾಸ ಮಠ ಹೋತ್ಪೇಟ್ ಇವರು ಆಶೀರ್ವಚನ ಮಾಡಬೇಕಂತ ಅವರಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ಅವರಿಗೆ ಹಾಗೂ ಶಾಲು ಸನ್ಮಾನ ಕಾರ್ಯಕ್ರಮ ನೆರವೇರಿಸಬೇಕು. ಮಹಾರಾಜ ದಿಗ್ಗಿಯವರಿಂದ ಗೌರವ ಸಮರ್ಪಣೆ ಮಹಾರಾಜ ದಿಗ್ಗಿಯವರಿಂದ ಪ್ರಾರಂಭಿಸಬೇಕಂತ ಅವರಲ್ಲಿ ನಾನು ವಿನಂತಿಯಿಂದ ಮಾಡ್ಕೊಳ್ತಾ ಇದ್ದೇನೆ. ಡಿಗ್ಗಿಯವರು ಇವರೀರೂರು ಶ್ರೀಗಳವರಿಗೆ ಗೌರವ ಸಮರ್ಪಣೆ ಮಾಡಿದ್ದಾರೆ. ಅವರಿಗೆ ವೇದಿಕೆ ಪರವಾಗಿ ಅಭಿನಂದಿಸ್ತಾ ಇದ್ದೇನೆ. ಈಗ
ಈಗ ಪರಮಪೂಜ್ಯ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಕೈಲಾಸ ಮಠ ಹೋತ್ಪೇಟೆಗಳಿಂದ ಆಶೀರ್ವಚನ ಕಾರ್ಯಕ್ರಮ ನೆರವೇರ್ತಾ ಇದೆ. ನಾವೆಲ್ಲರೂ ಶಾಂತ ಚಿತ್ರದಿಂದ ಕುಳಿತುಕೊಂಡು ಶ್ರೀಗಳವರ ಆಶೀರ್ವಚನ ಕೇಳಬೇಕಂತಲ್ಲಿ ತಮ್ಮಲ್ಲೇ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ. ಹಲೋ पूर्णमुदच्यते पूर्णस्य पूर्णमादाय पूर्णमेवावशिष्यते. सर्वं शांति शांति शांतिः. विशुद्ध चैतन्य गणप्रदीपम् अध्यात्म विद्या प्रकट स्वरूपम् अमेय मायहरण प्रतापम् आराध्य दैवं मडिवाळेश्वर गुरुस्मरणं. ಪ್ರಾತಸ್ಮರಣೀಯರಾದ ಮಹಾಜ್ಞಾನಿ ಮಹಾಂತ ಮಡಿವಾಳೇಶ್ವರನ ಮೊದಲು ಮಾಡಿಕೊಂಡು ಆ ಶಾಯಿನಾಥ ಗುರು ಪರಂಪರೆಗೆ ಜ್ಞಾನ ಪರಂಪರೆಗೆ ದಂಡವತ್ ಪ್ರಣಾಮಗಳನ್ನು ಗೈಯುತ್ತಾ ಶಾಯಿ ಬಾಬಾ ಅವರ ಜಾತ್ರಾ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂಥ ಸಾಮೂಹಿಕ ವಿವಾಹ ಧರ್ಮ ಸಮ್ಮೇಳನದ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ವಹಿಸಿರುವಂಥ ಸಕಲ ಪೂಜ್ಯರಲ್ಲಿ ಕೂಡ ಅನಂತ ಶರಣಾರ್ಥಿಯನ್ನು ಹೇಳುತ್ತಾ ಈ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಎಲ್ಲ ಅತಿಥಿ ಮಹೋದಯರಲ್ಲಿ ಕೂಡ ಶರಣಾರ್ಥಿಯನ್ನು ಹೇಳ್ತಾ ನಡೆದ ಕಾರ್ಯಕ್ರಮವನ್ನು ಗಣ್ಣ ತುಂಬಿಸಿಕೊಳ್ಳಬೇಕು ಅಂತ ಬರೆದಿರತಕ್ಕಂಥ ಸಮಸ್ತ ಭಕ್ತ ಸಮೂಹ ಕೂಡ ಶರಣಾರ್ಥಿಯನ್ನು ಹೇಳ್ತಾ ಓದುವವರಿಗೆ ಕೂಡ ಹಾರೈಸ್ತಾ ಈ ಕಾರ್ಯಕ್ರಮದ ಕಾರಣೀಭೂತರಾಗಿರತಕ್ಕಂಥ ನಮ್ಮ ಮಹಾರಾಜ ದಿಗ್ಗಿಯವರು ಮಾಡಿರುವಂಥ ಕಾರ್ಯ ಮಹಾನ್ ದೊಡ್ಡ ಕಾರ್ಯ ಇದು. ಅವರು ನನಗನಿಸ್ತದ ಹುಡುಗಿಯೇನಲ್ಲ, ಬಹಳ ದೊಡ್ಡವರು. ಹುಡುಗರಿಗೆ ಏನು ಮಾಡಕ್ಕೆ ಬರ್ತದೆ, ಏನು ಮಾಡಕ್ಕೆ ಬರಂಗಿಲ್ಲ. ಪರಂತು ಅವರು ತಿಳ್ಕೊಂಡು ವಿಚಾರಧಾರೆಯೊಳಗ ಇಂಥ ಮಹಾನ್ ದೊಡ್ಡ ಕಾರ್ಯಕ್ರಮ ಮಾಡ್ಲಕತ್ಯಾರಂದ್ರೆ ಅವ್ರು ಬಹಳ ದೊಡ್ಡವರಾಗ್ಯಾರ ಅಂತ ಅರ್ಥ. ನೋಡೋರು ಕಣ್ಣೊಳಗೆ ಸಣ್ಣವರಾಗಿದ್ರು ಕೂಡ ಮಹಾನ್ ದೊಡ್ಡ ಕಾರ್ಯ ಮಾಡಿರಲ್ಲ, ಅವರು ದೊಡ್ಡವರು ಅಂತ ಅನಿಸ್ತದೆ ಇಲ್ಲಿ. ಅಂಥವ್ರಿಗೆ ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ಶರಣಾರ್ಥಿಯನ್ನು ಹೇಳ್ತಾ ಈ ಒಂದು ಶಾಯಿ ಮಂದಿರದ ಧರ್ಮದರ್ಶಿಗಳಾಗಿರ್ತಕ್ಕಂಥ ಸಿದ್ದಪ್ಪ ಅಪ್ಪಾಜಿಯರಲ್ಲೂ ಕೂಡ ಶರಣಾರ್ಥಿಯನ್ನು ಹೇಳ್ತಾ ಈ ಕಾರ್ಯವನ್ನು ನಿಮ್ಗೆ ನಡೆಸ್ತಾರಲ್ಲ, ನಾವೊಂದು ಊರಿಗೆ ಹೋಗಿ ಮುಟ್ಟಬೇಕಾದ್ರೆ ಒಬ್ಬ ಡ್ರೈವರ್ ಬೇಕಾಗ್ತದೆ, ಬಸ್ಸಿಗಾಗಲಿ ಗಾಡಿಗಾಗಲಿ. ಅಷ್ಟೇ ಸುಂದರವಾಗಿ ಅಷ್ಟೇ ಅಸ್ಕಲಿತವಾಣಿಯಿಂದ ನಮ್ಮೆಲ್ಲರನ್ನಾಗ ಈ ಧರ್ಮ ಸೇವೆಯನ್ನು ನಡೆಸ್ಕೊಂಡು ಹೊಂಟಿದಾರಲ್ಲ ಆ ನಿರೂಪಕರಿಗೆ ಕೂಡ ಶರಣಾರ್ಥಿಯನ್ನು ಹೇಳ್ತಾ ಎಲ್ಲ ಈ ಪಟ್ಟದ ಪೂಜಾರಿಗಳು ಗಣ್ಯಮಾನ್ಯ ವ್ಯಕ್ತಿಗಳು ನಮ್ಮ ಗೆಳೆಯ ಇವರವರೇ ನಮ್ಮ ಸಿದ್ದಪ್ಪ ಅಂತೇಳಿ ನಾವು ಭಾಳ ದೊಡ್ಡರು, ಭಾಳ ಶಾಣೆ ಲಕ್ಷರಾಗ್ಯಾರ ಸುರಪುರ ಕಿತ್ತಿರೋ ಬಹುಶಃ ಅಂತ ಸಿದ್ದಪ್ಪ ಇಬ್ರಾಹಿಂಪುರ್ ಅವರನ್ನ ಸ್ಮರಣೆ ಮಾಡುತ್ತಾ ನನಗನಿಸ್ತದೆ ಈ ಕಾರ್ಯಕ್ರಮ ಶ್ರಮ ಸಾಫಲ್ಯ ಕಾರ್ಯಕ್ರಮ, ಶ್ರಮ ಸಾರ್ಥಕ ಕಾರ್ಯಕ್ರಮ. ನಿಮಗನಿಸ್ತದೆ ಇಲ್ಲೂ ಗೊತ್ತಿಲ್ಲ. ಆ ಮಾಡಿದವರಿಗೆ ಆ ಆನಂದ ಎಷ್ಟು ಅದು ಒಳಗೆ ಬೆಳಗುತ್ತಿರ್ತದ, ಹೊಳಿತಿರ್ತದ ಅಂತಂದ್ರೆ ನಾನು ನಿರೀಕ್ಷೆ ಇತ್ತ, ನಾ ಹೀಗೆ ಮಾಡ್ತೀನಂತ ನನ್ನ ಭಾವ ಇತ್ತ ಇಲ್ಲ. ಪರಂತು ಶಾಯಿ ಬಾಬನ ರೂಪದಲ್ಲಿ ಸಕಲರನ್ನು ಕಾಣಕತ್ತೀರಿ ಅಂತ ಅನ್ನುವಂಥ ದೃಷ್ಟಿ ಅವರೊಳಗೆ ಇರಬೇಕು ಅಂತ ಅನಿಸ್ತು. ಅಂದ್ರೆ ಇಂಥ ಮಹಾನ್ ಕಾರ್ಯ ನಡೀಲಿಕ್ಕೆ ಸಾಧ್ಯದ. ಯಾಕಂದ್ರೆ ಅವರು ಸಾಮಾನ್ಯ ಬೆಳೆದಿರಲಿಲ್ಲ. ಅವರಪ್ಪ ಗುರು ಪರಂಪರೆಯೊಳಗೆ ಬೆಳೆದಾತ. ಗುರು ಪರಂಪರೆಯೊಳ ಬೆಳೆದಾತನ ಮಗ ಹ್ಯಾಂಗಿರಬೇಕು ಅಂತ ಹೇಳಿದ್ರೆ ಬಹಳ ಸಂಸ್ಕಾರ ಭರಿತವಾಗಿರುವಂತಹ ವ್ಯಕ್ತಿ. ಅಂಥ ಸಂಸ್ಕಾರ ಭರಿತವಾಗಿರತಕ್ಕಂಥ ವ್ಯಕ್ತಿಯಿಂದ ಇಂಥ ಮಾನ ಕಾರ್ಯ ಮಾಡಕ್ಕೆ ಸಾಧ್ಯದ. ಅದಕ್ಕೆ ಮಡಿವಾಳಪ್ಪನವ್ರು ಹೇಳಿದ್ರೆ ಇವರು ಮದುವೆ ಮಾಡಿಕೊಂಡವರು ಕುರಿತು ಬಹಳ ಸುಂದರವಾಗಿ ಹೇಳಿದ್ರೆ ಅವ್ರ ಅನುಭವವನ್ನ. ಗುರು ಲಗ್ನ ಮಾಡಿಕೊಂಡು ಗುಣವಂತಿ ಮೈನರದ ಸುರುಗಿ ನೀರಿನ ಸುಖದಿಂದ ಈ ಮಹಾಂತನ ಸಾಧಿಸಿ ನಾನು ತಿಳಿದೇನ ಸೋಬಾನ ಅಂತ ಹೇಳಿದ್ರು ಮಡಿವಾಳಪ್ಪನವರು. ಆ ಗುರು ಲಗ್ನದ ಮುಖಾಂತರ ಆ ಸುರುಗಿ ನೀರಿನ ಮುಖಾಂತರ ಸಾಧಿಸಲಿಕ್ಕೆ ಅವರು ಮಹಾಂತರನ್ನ ಹುಡುಕಲಿಕ್ಕೆ ಸಾಧ್ಯ ಆಯಿತು. ನಿಮ್ಮ ಪ್ರಪಂಚವನ್ನ ಮುನ್ನಡೆಸಲಿಕ್ಕೆ ಈ ಗುರು ಸುರುಗಿ ಅನ್ನತಕ್ಕಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಇಂಥ ಒಂದು ಅದ್ಭುತಪೂರ್ವವಾಗಿರುವಂಥ ಸಾಮೂಹಿಕದಲ್ಲಿ ಎಲ್ಲರೂ ವಧುವರರು ಕೂಡ ಪಾಲ್ಗೊಂಡಿರ್ತಕ್ಕಂಥದ್ದು, ನೆರವೇರಿಸಿಕೊಂಡಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಷಯ ಅನ್ನತಕ್ಕಂಥ ಮಾತನ್ನು
ಹಮ್ಮಿಕೊಂಡಿರುವಂಥವರಾಗಿದ್ದಾರೆ. ನೀವೆಲ್ಲರೂ ಅವ್ರ ಮಾತುಗಳನ್ನು ಕೇಳಿರುವಂಥವರಾಗಿದ್ದೀರಿ. ನಾವು ಜಲ್ದಿ ಬರ್ಬೇಕಂತೀವಿ, ಲಗ್ನಗಳು ಹಂಗೆ ಲಗ್ನಗಳು ಹೋಗಿ ಲೇಟಾಗಿ ಬಂದರೂ ಕೂಡ ನಿಮ್ಮ ಮುಖವನ್ನು ನೋಡಿ ಸಂತೋಷ ಆಗ್ಯದ, ಮಾಡಿರುವಂಥ ಕಾರ್ಯವನ್ನು ನೋಡಿ ಸಂತೋಷ ಆಗ್ಯದ. ಮಹಾರಾಜ್ ಅವರಿಗೆ ಇನ್ನೂ ಇಂಥ ಹತ್ತಲವು ಕಾರ್ಯಕ್ರಮ ಮಾಡುವಂಥ ಶಕ್ತಿ ಆ ದಯಾಗರ ಶಾಹಿ ಮಹಾರಾಜರು ಕೊಡಲಿ ಅಂತ ತಿಳ್ಕೊಂಡು ಹೇಳ್ತಾ, ಹಂಗೆ ನಮ್ಮ ಸಿದ್ದಪ್ಪ ಅಜ್ಜ ಅವರು ಈ ಕಾರ್ಯಕ್ರಮ ಮುನ್ನಡೆಸಿಕೊಂಡು ಹೋಗಲಿ ಅಂತಕ್ಕಂಥ ಮಾತನ್ನು ತಮ್ಮೆಲ್ಲರೂ ತಿಳಿಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಶಿವಾಂ ಭಯ್ಯ. ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿ ಮಾತನಾಡಿರ್ತಕ್ಕಂಥ ಪರಮ ಪೂಜ್ಯ ಕೈಲಾಸಾಶ್ರಮದ ಉತ್ಕಟದ ಪೂಜ್ಯರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗೌರವಾನ್ವಿತ ಅತಿಥಿಗಳಾಗಿ ಈಗ ತಾನೇ ಆಗಮಿಸಿರ್ತಕ್ಕಂಥ ಶ್ರೀ ಭೀಮಣ್ಣ ಶಾಖಾಪುರ ರಾಜ್ಯ ಪ್ರಧಾನ ಸಂಚಾಲಕರು, ನಮ್ಮ ಕರ್ನಾಟಕ ಸೇನೆ ಇವರಿಗೆ ವೇದಿಕೆ ವತಿಯಿಂದ ಗೌರವ ಸತ್ಕಾರವನ್ನು ನೆರವೇರಿಸಲಾಗ್ತಾ ಇದೆ. ಜೊತೆಗೆ ಶ್ರೀ ಲಕ್ಷ್ಮೀಕಾಂತ್ ಕುಲಕರ್ಣಿ ಅವರಿಗೂ ಕೂಡ ಬಂದಿದ್ದಾರೆ, ಅವರು ವೇದಿಕೆಗೆ ಆಗಮಿಸಬೇಕು. ಜೊತೆಗೆ ವೈದ್ಯನಾಥ ಜಂಗಮ ಸಮಾಜ ಯಾದಗಿರಿ ವೈದ್ಯನಾಥ ಹಿರೇಮಠ ಅವರು ಕೂಡ ವೇದಿಕೆಗೆ ಬರಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸರ್ವರಿಗೆ ವೇದಿಕೆ ಮುಖಾಂತರ ಗೌರವ ಸತ್ಕಾರವನ್ನು ನೆರವೇರಿಸ್ತಾ ಇದ್ದಾರೆ. ವೈದ್ಯನಾಥ್ ಹಿರೇಮಠ ಜಿಲ್ಲಾ ಕಾರ್ಯದರ್ಶಿಗಳು ಬೇಡ ಜಂಗಮ ಸಮಾಜ ವೈದ್ಯನಾಥ್ ಹಿರೇಮಠ ಅವರು ಕೂಡ ವೇದಿಕೆಗೆ ಬಂದು ಗೌರವ ಸತ್ಕಾರವನ್ನು ಸ್ವೀಕರಿಸಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಗುರು ನಾಟಕಕಾರ ಮತ್ತು ಬಸವನಗೌಡ ಅವರು ಕೂಡ ಬಂದು ಗೌರವ ಸತ್ಕಾರವನ್ನು ಸ್ವೀಕರಿಸಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಕಾರ್ಯದರ್ಶಿಗಳು ಬೇಡ ಜಂಗಮ ಸಮಾಜ ಅವರಿಗೂ ಕೂಡ ವೇದಿಕೆ ಮುಖಾಂತರ ಗೌರವ ಸತ್ಕಾರವನ್ನು ಸ್ವೀಕರಿಸಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಗೌರವಾನ್ವಿತ ಅತಿಥಿಗಳಿಗೆ ಗೌರವ ಸತ್ಕಾರ, ಜೊತೆಗೆ 101 ನವಜೋಡಿಗಳ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಜರುಗ್ತಾ ಇದೆ. ಎಲ್ಲ ಗೌರವಾನ್ವಿತ ಪರಮ ಪೂಜ್ಯರ ಸಮ್ಮುಖದಲ್ಲಿ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಇನ್ನೊಬ್ಬರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಗುರುಮುಖಲ್ಲ ಪರಮ ಪೂಜ್ಯರು ದಾಸಮಠದ ಸದಾವಕಾಲ ಸ್ಮರಣೀಯರಾಗಿರುವಂತಹ ಸಮಾಜವನ್ನು ಕಟ್ಟಿದಂತಹ ಬಸವಾದಿ ಶರಣರನ್ನ, ವಿಶ್ವದ ದಾರ್ಶನಿಕರನ್ನ ಸ್ಮರಣೆ ಮಾಡಿಕೊಂಡು ಇಬ್ರಾಹಿಂಪುರ ಗ್ರಾಮದಲ್ಲಿ ಹಮ್ಮಿಕೊಂಡಿರುವಂತಹ ಸಾಯಿಬಾಬಾ ಮಂದಿರದ ವಾರ್ಷಿಕೋತ್ಸವ ಮತ್ತು ಜಾತ್ರಾ ಮಹೋತ್ಸವ, ಜೊತೆಗೆ ಈ ಒಂದು ಸಾಮೂಹಿಕ ಕಲ್ಯಾಣ ಮಹೋತ್ಸವದ ವೇದಿಕೆ ಮೇಲೆ ಸಾನ್ನಿಧ್ಯವನ್ನು ವಹಿಸಿರುವಂತಹ ಸರ್ವ ಎಲ್ಲ ಮಹಾಪೂಜ್ಯರಲ್ಲಿ ಭಕ್ತಿಪುರಸರವಾಗಿ ಶರಣುಗಳನ್ನು ಸಮರ್ಪಿಸಿ, ಹಾಗೆಯೇ ವೇದಿಕೆ ಮೇಲೆ ಅತಿಥಿಗಳಾಗಿ ಆಸೀನರಾಗಿರುವಂಥ ಎಲ್ಲ ಅತಿಥಿ ಗಣ್ಯರಲ್ಲಿ, ಹಾಗೆಯೇ ನವ ದಂಪತಿಗಳಲ್ಲಿ, ಸಮಸ್ತ ಶರಣೀಯರಲ್ಲಿ, ತಾಯಂದಿರಲ್ಲಿ, ಊರಿನ ಮತ್ತು ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಸಕಲ ಸದ್ಭಕ್ತರಲ್ಲಿ, ಜೊತೆಗೆ ನಮ್ಮ ಯಾದಗಿರಿಯ ಜಿಲ್ಲೆಯ ಎಲ್ಲ ಪತ್ರಕರ್ತರ ಬಳಗವೇ, ಎಲ್ಲ ಛಾಯಾಗ್ರಾಹಕರಲ್ಲಿ, ಹಾಗೆಯೇ ಮುದ್ದು ಮಕ್ಕಳೇ, ತಮಗೆಲ್ಲರಿಗೂ ಈ ಒಂದು ಸಮಾರಂಭದ ರೂವಾರಿಗಳಾಗಿರುವಂತಹ ನಮ್ಮ ಯುವ ಉತ್ಸಾಹಿಗಳಾಗಿರುವಂತಹ ಮಹಾರಾಜ್ ದಿಗ್ಗಿರವರಲ್ಲಿ, ಸಿದ್ದಪ್ಪಾಜಿ ದಿಗ್ಗಿರವರಲ್ಲಿ ತಮಗೆಲ್ಲರಿಗೂ ಭಕ್ತಿಯ ಶರಣಗಳನ್ನು ಸಮರ್ಪಿಸಿ, ಬಹಳ ಹೊತ್ತಿನವರೆಗೆ ಸಮಾರಂಭ ನಡೀತಾ ಇದೆ. ಬಹುಶಃ ಎಲ್ಲ ಶ್ರೀಗಳ ಮತ್ತು ಅತಿಥಿಗಳ ಮಾತುಗಳನ್ನು ತಾವೆಲ್ಲ ಈಗಾಗಲೇ ಆಲಿಸಿರ್ತಕ್ಕಂಥದ್ದು.
ವರ್ಷ ಬಿಸಿಲಿನ ಜಳ ತುಂಬ ಇದೆ. ತಮಗೆಲ್ಲ ಗೊತ್ತಿರುವಂತೆ ಈ ವರ್ಷ ಅತಿ ಹೆಚ್ಚಿನ ಬಿಸಿಲಿನ ತಾಪಮಾನವನ್ನು ನಾವು ಕಾಣ್ತಾ ಇದ್ದೀವಿ. ಇಷ್ಟೊಂದು ಬಿಸಿಲಿನ ತಾಪಮಾನದ ಮಧ್ಯದಲ್ಲಿಯೂ ಸಹಿತ ತಾವೆಲ್ಲ ಶಾಂತರಾಗಿ ಸಮಾಧಾನದಿಂದ ಕುಳಿತುಕೊಂಡು ಸಮಾರಂಭವನ್ನು ಆಳಿಸ್ತಾ ಇರ್ತಕ್ಕಂಥದ್ದು. ನಮ್ಮ ಮಹಾರಾಜ್ ದಿಗ್ಗಿರವರು ಒಂದು ಒಳ್ಳೆಯ ಇಬ್ರಾಹಿಂಪುರ ಗ್ರಾಮದಲ್ಲಿ ಸಾಯಿಬಾಬಾ ಮಂದಿರವನ್ನು ಸ್ಥಾಪನೆ ಮಾಡಿ ಇಲ್ಲಿ ಉತ್ತಮವಾದಂತಹ ಒಂದು ಸಾಮಾಜಿಕ ಮತ್ತು ಸಾಂಸ್ಕೃತಿಕವಾಗಿರುವಂಥ ವಾತಾವರಣವನ್ನು ಇಲ್ಲಿ ಅವರು ನಿರ್ಮಾಣವನ್ನು ಮಾಡಿರುವಂಥದ್ದು. ಹೋದ ವರ್ಷವೂ ಸಹಿತ ನಾವೆಲ್ಲ ಬಂದಿದ್ದೀವಿ. ಹೋದ ವರ್ಷವೂ ಇಂತಹ ಒಂದು ಸಾಮೂಹಿಕ ಕಲ್ಯಾಣ ಮಹೋತ್ಸವ ಮತ್ತು ಒಂದು ಸಾಂಸ್ಕೃತಿಕವಾಗಿರುವಂಥ ಕಾರ್ಯಕ್ರಮ ಜರುಗಿರುವಂಥದ್ದು. ಮಹಾರಾಜ ದಿಗ್ಗಿ ವಯಸ್ಸಿನಲ್ಲಿ ಬಹಳ ದೊಡ್ಡವನಲ್ಲ, ಚಿಕ್ಕ ವಯಸ್ಸಿದೆ. ಆದರೆ ಮಾಡುವಂಥ ಹುಮ್ಮಸ್ಸು, ಉತ್ಸಾಹ ಮತ್ತು ಬುದ್ಧಿವಂತಿಕೆ ನಮ್ಮ ಮಹಾರಾಜ ದಿಗ್ಗಿಯಲ್ಲಿ ನಾವು ಕಾಣ್ತೀವಿ ಅಂತಕ್ಕಂಥದ್ದು. ಇಂತಹ ಒಂದು ಸುಂದರವಾಗಿರುವಂತಹ ಸಾಯಿಬಾಬಾನ ಮಂದಿರವನ್ನು ಸ್ಥಾಪನೆ ಮಾಡಿ ಮಂದಿರವನ್ನು ಸ್ಥಾಪನೆ ಮಾಡೋದು ಅಷ್ಟೇ ಮುಖ್ಯ ಅಲ್ಲ, ಅದರ ಜೊತೆಗೆ ಇಂತಹ ಒಂದು ಸಾಮೂಹಿಕವಾಗಿರುವಂತಹ ಕಲ್ಯಾಣ ಮಹೋತ್ಸವವನ್ನು ಮಾಡುವುದರ ಮೂಲಕವಾಗಿ ಇಂತಹ ಒಂದು ಸಾಮಾಜಿಕವಾಗಿರುವಂಥ ಕಾರ್ಯವನ್ನು ಮಹಾರಾಜ ದಿಗ್ಗಿರವರು ಮಾಡ್ತಾ ಇರ್ತಕ್ಕಂಥದ್ದು ತುಂಬ ಶ್ಲಾಘನೀಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ಈಗಾಗಲೇ ನವ ದಂಪತಿಗಳು ಇಲ್ಲಿ ಆಸೀನರಾಗಿದ್ದಾರೆ. ನವ ದಂಪತಿಗಳು ಬದುಕಿನಲ್ಲಿ ಬರುವಂತಹ ಹೇಗೆ ನೀವು ಇಬ್ಬರು ದಂಪತಿಗಳು ಸುಖವನ್ನು ಸ್ವೀಕರಿಸ್ತೀರಿ, ಹಾಗೆಯೇ ಕಷ್ಟವನ್ನು ಸಹಿತ ಸಮಾನಾಗಿ ಸ್ವೀಕರಿಸಬೇಕಾಗುತ್ತದೆ. ಸಾಂಸಾರಿಕವಾಗಿರುವಂಥ ಬದುಕಿನಲ್ಲಿ ಇಲ್ಲಿ ಶ್ರೀಮಂತಿಕೆ ಬಹಳ ಮುಖ್ಯ ಅಲ್ಲ, ಇಲ್ಲಿ ಸಾಮರಸ್ಯ ಬಹಳ ಮುಖ್ಯ ಅಂತಕ್ಕಂಥದ್ದು. ಒಂದು ಸಂಸಾರದ ಒಂದು ಸಂತೋಷದ ಗುಟ್ಟು ಏನು ಅಂತ ಕೇಳಿದರೆ ಪರಸ್ಪರ ಇಬ್ಬರಲ್ಲಿ ಪ್ರೀತಿ ಮತ್ತು ವಿಶ್ವಾಸ ಬಹಳ ಮುಖ್ಯ ಅಂತಕ್ಕಂಥದ್ದು. ನಿಮ್ಮ ಬದುಕಿನಲ್ಲಿ ಎಲ್ಲಿಯ ತನಕ ವಿಶ್ವಾಸ ಇರಬೇಕು ಅಂತಂದರೆ ಶ್ವಾಸ ಇರುವ ತನಕ ವಿಶ್ವಾಸ ಇರಬೇಕಾಗ್ತದೆ. ಬದುಕಿನಲ್ಲಿ ಶ್ವಾಸ ಇರುವ ತನಕ ವಿಶ್ವಾಸ ಇದ್ದಾಗ ಮಾತ್ರ ಬದುಕಿನಲ್ಲಿ ಸುಖ ಮತ್ತು ಸಂತೋಷವನ್ನು ಕಾಣಲಿಕ್ಕೆ ಸಾಧ್ಯ ಬಂಧುಗಳೇ. ಹಾಗಾಗಿ ಸಾಂಸಾರಿಕವಾದಂಥ ಜೀವನದಲ್ಲಿ ಏನೇ ತೊಡರುಗಳು ಬಂದರೆ ಅವುಗಳನ್ನು ಪರಸ್ಪರ ಒಂದು ಚರ್ಚೆಯ ಮೂಲಕವಾಗಿ ಪ್ರೀತಿ ವಿಶ್ವಾಸದ ಮೂಲಕವಾಗಿ ಬಗೆಹರಿಸಿಕೊಂಡು ಸಾಂಸಾರಿಕವಾದಂಥ ಬದುಕನ್ನು ಸಾಗಿಸಿಕೊಂಡು ಹೋಗ್ಬೇಕಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ, ನಮ್ಮ ಮಹಾರಾಜ ದಿಗ್ಗಿ ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಅವರು ಸಾಕ್ಷಿಯಾಗಿದ್ದಾರೆ. ಬಹಳ ಅದ್ಭುತವಾದಂಥ ಕಾರ್ಯಕ್ರಮ. ಪ್ರತಿ ವರ್ಷ ಒಂದು ಸುಂದರವಾದಂಥ ಇಲ್ಲಿ ಪರಿಸರವನ್ನು ನಿರ್ಮಾಣವನ್ನು ಮಾಡಿದ್ದಾರೆ. ಜೊತೆಗೆ ನಾಳೆನೂ ಸಹಿತ ಒಂದು ಸಂಜೆ ಅನೇಕ ಒಂದು ಸಾಂಸ್ಕೃತಿಕವಾಗಿರುವಂಥ ಕಾರ್ಯಕ್ರಮಗಳು ನಾಳೆನೂ ಸಹಿತ ಇಲ್ಲಿ ನಡೀತಾ ಇದ್ದಾವೆ. ನಾಳೆನೂ ಸಹಿತ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ನಾಳಿನ ಕಾರ್ಯಕ್ರಮವನ್ನು ಸಹಿತ ತಾವೆಲ್ಲ ಯಶಸ್ವಿಗೊಳಿಸಬೇಕನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಶರಣಾರ್ಥಿಗಳು. ಶರಣರಿಗೆ ವೇದಿಕೆ ಮುಖಾಂತರ ಮತ್ತೊಮ್ಮೆ ಧನ್ಯವಾದಗಳು. ಈಗ ವೇದಿಕೆ ಮೇಲೆ ಆಸನರಾಗಿರ್ತಕ್ಕಂಥ ಇಬ್ರಾಹಿಂಪುರದ ಹಿರಿಯ ಮುಖಂಡರಾಗಿರ್ತಕ್ಕಂಥ ಭೀಮಶಂಕರ್ ಬುರ್ರಯ್ಯನವರಿಗೆ ವೇದಿಕೆ ಮುಖಾಂತರ ಗೌರವ ಸತ್ಕಾರವನ್ನು ನೆರವೇರಿಸಿಕೊಡ್ಬೇಕಂತ ಮಹಾರಾಜ್ ದಿಗ್ಗಿ ಸರ್ ಅವರಲ್ಲಿ ಇಬ್ರಾಹಿಂಪುರದ ಭೀಮಶಂಕರ್ ಬುರ್ರಯ್ಯನವರಿಗೆ ವಿಶೇಷ ಅತಿಥಿ ಗೌರವ ಸತ್ಕಾರವನ್ನು ನೆರವೇರಿಸಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಈಗ ನಾಳೆಯ ಕಾರ್ಯಕ್ರಮ ಬಹಳ ವಿಶೇಷವಾಗಿರ್ತಕ್ಕಂಥ ನಾಳೆಯ ಕಾರ್ಯಕ್ರಮ ಖ್ಯಾತ ಚಲನಚಿತ್ರ ನಟರಾಗಿರ್ತಕ್ಕಂಥ ರವಿಚಂದ್ರ ಆಗಮಿಸಲಿದ್ದಾರೆ. ಈಗೆಲ್ಲ ಗೌರವಾನ್ವಿತ ಪರಮ ಪೂಜ್ಯರು ನವ ದಂಪತಿ ವೇದಿಕೆ ಮುಖಾಂತರ ಗೌರವ ಸತ್ಕಾರ. ಈಗ ವೇದಿಕೆಯ ಈಗ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರ್ತಕ್ಕಂಥ ದಂಪತಿಗಳಿಗೆ ಎಲ್ಲ ಗೌರವಾನ್ವಿತ ಪರಮ ಪೂಜ್ಯ
ಪೂಜ್ಯರು ಗಣ್ಯರು ಅವರಿಗೆ ಗೌರವ ಅಕ್ಷತೆಗಳನ್ನು ಆಚರಿಸುವ ಚಿನ್ನವನ್ನು ನೀಡಿದ್ದಾರೆ. ದಯಮಾಡಿ ಎಲ್ಲ ಪರಮ ಪೂಜ್ಯರು ಮರ್ಯಪ್ಪ ತಾಲೂಕು ಅಧ್ಯಕ್ಷರು ಪ್ಯಾಟಿ ಅವರು ಗೌರವದ ಸಮರ್ಪಣೆಯನ್ನು ಕೂಡ ವೇದಿಕೆ ಮುಖಾಂತರ ನೆರವೇರಿಸಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಮರ್ಯಪ್ಪ ಪ್ಯಾಟಿ ಅವರಿಗೆ ವೇದಿಕೆ ಮುಖಾಂತರ ವಿಶೇಷ ಗೌರವದ ಅತಿಥಿ ಸತ್ಕಾರ ನೆರವೇರಿಸಿಕೊಡ್ಬೇಕಂತ ನಾನರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. चमत्कार केला बनूनी भिकारी चमत्कार केला नमस्कार त्याला. ದಯಮಾಡಿ ಜೋರದ ಚಪ್ಪಳ ಮುಖೇನ ಅವರಿಗೆ ಮತ್ತೊಮ್ಮೆ ಶುಭವಾಗಲಿ. ಮುಂಬರ್ತಕ್ಕಂಥ ದಿನಗಳಲ್ಲಿ ಬರುವ ಜಾತ್ರೆಯಲ್ಲಿ ಜೋಡಿಯನ್ನು ಎತ್ಕೊಂಡು ಆ ಜೋಡಿಗಳು ಬರಲಿ ಎನ್ನುವ ಶುಭಾಶೀರ್ವಾದವನ್ನು ಪರಮ ಪೂಜ್ಯ ಮಠಾಧೀಶರು ವೇದಿಕೆ ಮುಖಾಂತರ ಮಾಡ್ತಾ ಇದ್ದಾರೆ. ಆ ಸಾಯಿಬಾಬಾ ಅವರೆಲ್ಲ ದಾಂಪತ್ಯ ಜೀವನವನ್ನು ಸುಖವಾಗಿರಲಿ ಎನ್ನುವ ಶುಭಾಶೀರ್ವಾದವನ್ನು ಆ ಜೋಡಿಗಳಿಗೆ ಪರಮ ಪೂಜ್ಯರು ಅಕ್ಷತೆಯನ್ನ ಹಾಕುವುದರ ಮುಖೇನ ಅವರಿಗೆ ಶುಭಾಶೀರ್ವಚನವನ್ನ ಮಾಡ್ತಾ ಇದ್ದಾರೆ. ನಾಳೆಯ ಕಾರ್ಯಕ್ರಮ ಸಾಯಂಕಾಲ 4 ಗಂಟೆಗೆ ಖ್ಯಾತ ಚಲನಚಿತ್ರ ನಟರಾಗಿರ್ತಕ್ಕಂಥ ರವಿಚಂದ್ರನ್ ಅವರು ಆಗಮಿಸಲಿದ್ದಾರೆ. ಓಂ ಸರ್ವಮಂಗಳ ಮಾಂಗಲ್ಯಂ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ. ಸರ್ವಮಂಗಳ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಕಂಠೆ ಬದ್ನಾಮಿ ಸುಭಗೆ ತುಂ ಜೀವ ಶರದಶತಂ. ತದೇವ ಲಗ್ನಬಲಂ ಸುದಿನಂ ತು ದೇವ ತಾರಾಬಲಂ ಚಂದ್ರಬಲಂ ತು ದೇವ ವಿದ್ಯಾಬಲಂ ದೈವಬಲಂ ತು ದೇವ. ಗೌರೀಪತಿ ಚೈಗೃಗಂ ಸ್ಮರಾಮಿ ಸುಮೂರ್ತೆ ಸಾವಧಾನಃ ಸುಲಗ್ನೆ ಸಾವಧಾನಃ. ಶಿವಸಾಂಬಜೈ ನಮಃ ಪಾರ್ವತೆ ಶಿವರ ಮಹಾದೇವ. ಜಗದ್ಗುರು ರೇವಣ ಸಿದ್ದೇಶ್ವರ ಮಹಾರಾಜ್ ಕಿ, ಸಾಯಿನಾಥ್ ಮಹಾರಾಜ್ ಕಿ. 7 ಕೋಟಿಗಳು ಕೋಟಿಗೆ, 7 ಕೋಟಿಗಳು ಕೋಟಿಗೆ. ಪೂಜ್ಯರ ಸಮ್ಮುಖದಲ್ಲಿ ನವ ದಂಪತಿಗಳ ಶುಭಾಶೀರ್ವಾದವನ್ನು ನೀಡಿರ್ತಕ್ಕಂಥ ಎಲ್ಲರಿಗೂ ವೇದಿಕೆಯ ಮುಂಭಾಗದಲ್ಲಿ ತಮಗಾಗಿ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಯಮಾಡಿ ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಬೇಕು. ನಾಳೆಯ ಕಾರ್ಯಕ್ರಮ ಖ್ಯಾತ ಚಲನಚಿತ್ರ ನಟರಾಗಿರ್ತಕ್ಕಂಥ ರವಿಚಂದ್ರನ್ ಆಗಮಿಸಲಿದ್ದಾರೆ. ದಯಮಾಡಿ ತಾವೆಲ್ಲರೂ ನಾಳೆ ಸಂಜೆ ಆಗಮಿಸಬೇಕು. ಜೊತೆಗೆ ಎಲ್ಲ DKD ಜೋಡಿ ನಂಬರ್ 1 ಕಲರ್ ಕನ್ನಡಿಸಿದ ತಂಡದವರಿಂದ ವಿಶೇಷ ರಸಮಂಜರಿ ಕಾರ್ಯಕ್ರಮ ಕೂಡ ನಾಳೆ ಸಾಯಂಕಾಲ ಜರುಗಲಿದೆ. ದಯಮಾಡಿ ಎಲ್ಲ ಭಕ್ತಾದಿಗಳು ನಾಳೆ ಸಂಜೆ ಕೂಡ ತಾವೆಲ್ಲರೂ ಕೂಡ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಈಗ ಮಾಳಳ್ಳಿಯ ಶ್ರೀಗಳಾಗಿರ್ತಕ್ಕಂಥ ಪೂಜಾರಿ ಅವರಿಗೆ ಕಾಜಾಮಜಿ ಶಬ್ದಿ ಅವರು ಸನ್ಮಾನ ಮಾಡಬೇಕು ಮಾಡ್ತಾ ಇದ್ದಾರೆ. ದಯವಿಟ್ಟು ಮಾಳಳ್ಳಿಯ ಶ್ರೀಗಳು ವೇದಿಕೆ ಮೇಲೆ ಇರಬೇಕಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಇದು ಅವರ ಅವರಿಂದ ಅವರಿಗೆ ಗೌರವ ಸಮರ್ಪಣೆ ನಡೀತಾ ಇದೆ. ಮಾಳಳ್ಳಿಯ ದಯವಿಟ್ಟು ಮಾಳಪ್ಪ ಖ್ಯಾತ ಸಭೆಯ ಸಂಚಾಲಕರಿಗೆ ಮಹಾರಾಜ ದಿಗ್ಗಿಯವರ ಕುಟುಂಬ ಪರವಾಗಿ ವೇದಿಕೆ ಪರವಾಗಿ ಅವರಿಗೆ ಶ್ರೀಗಳವರಿಂದ ಗೌರವ ಸನ್ಮಾನ ಕಾರ್ಯಕ್ರಮ ನೆರವೇರ್ತಾ ಇದೆ. ಬಸವಯ್ಯ ಗುರುಜಿಗೆ ಅವ್ರಿಗೂ ಖ್ಯಾತ ನಿರೂಪಕರು ಅವರಿಗೂ ಕೂಡ ಪೂಜ್ಯರು ಗೌರವ ಒಂದು ಸನ್ಮಾನವನ್ನು ವೇದಿಕೆ ಮುಖಾಂತರ ನೆರವೇರಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಸಾಯಿ ನಿನ್ನ ಮನದಿ ನೆನೆದು ಭಕ್ತಿಯಿಂದ ಕೈಯ ಮುಗಿದು ಮೇಗಿ ಹೊತ್ತು ಉಳಲು ನಾವು ಹೊರಟೇವು. ಸಾಯಿ ನಿನ್ನ ಮನದಿ ನೆನೆದು ಭಕ್ತಿಯಿಂದ ಕೈಯ ಮುಗಿದು
ಭಯ ಗುರುವೇ ಶಿರಡಿಯಲಿ ನೆಲೆಸಿರುವ ಓ ಕಲ್ಪತರುವೇ ನೀನೊಲಿದ ಮೇಲೆ ನಗೆ ಯಾವ ಭಯ ಗುರುವೇ ಶಿರಡಿಯಲಿ ನೆಲೆಸಿರುವ ಓ ಕಲ್ಪತರುವೇ ನೀನೊಲಿದ ಮೇಲೆ ನಗೆ ಯಾವ ಭಯ ಗುರುವೇ ಯಾಗಯೋಗಗಳೇಕೆ ಪೂಜೆ ವ್ರತಗಳದೇಕೆ ದೇಹದಂಡಿಸಿ ಮುಕ್ತಿ ಕಾಣುವ ಕನಸೇಕೆ ಭಕ್ತಿ ಭಾವದೆ ಒಮ್ಮೆ ನಿನ್ನ ನೆನೆದರೆ ಸಾಕು ಭಕ್ತಿ ಭಾವದೆ ಒಮ್ಮೆ ನಿನ್ನ ನೆನೆದರೆ ಸಾಕು ಸಕಲ ಸುಖ ಸಂಪದ ನೀ ತರುವೆ ಬಾಬಾ ಕಲಿಯುಗದ ಕಲ್ಪತರು ಶ್ರೀ ಸಾಯಿ ಬಾಬಾ ನೀನೊಲಿದ ಮೇಲೆ ನಗೆ ಯಾವ ಭಯ ಗುರುವೇ ಶಿರಡಿಯಲಿ ನೆಲೆಸಿರುವ ಓ ಕಲ್ಪತರುವೇ ನೀನೊಲಿದ ಮೇಲೆ ನಗೆ ಯಾವ ಭಯ ಗುರುವೇ ನಾನು ನನ್ನದು ಎಂಬ ಮೋಹ ಮಮಕಾರಗಳು ದುಃಖ ದುಮ್ಮಾನಗಳು ಆಸೆ ಅಹಂಕಾರಗಳು ನಿನ್ನ ಸನ್ನಿಧಿಯಲ್ಲಿ ಉರಿದು ಕಳೆದವು ಬಾಬಾ ನಿನ್ನ ಸನ್ನಿಧಿಯಲ್ಲಿ ಉರಿದು ಕಳೆದವು ಬಾಬಾ ಮನವ చెప్పరాకి ಈ ಭೂಮಿಯ ಮಂಟಪ ಮಾಡಿ ತಾರೆಗಳ ತೋರಣದ ಜೀವಗಳ ಜೋಡಿಸುವ ಕಲ್ಯಾಣ ಆಹಾ ಎಂತ ಸಂಭ್ರಮ ಮನೆ ತುಂಬ ಬಂಧು ಬಾಂಧವರೆಲ್ಲ ತುಂಬಿಕೊಂಡಾಗ ಆಹಾ ಎಂತ ಸಂಗಮ ಶುಭ ಲಗ್ನದಲ್ಲಿ ಗಂಡು ಹೆಣ್ಣು ಜೋಡಿಯಾದಾಗ ಶಾಸ್ತ್ರೋತ್ತರ ಕಲ್ಯಾಣ ಏನ್ ಚಂದ ಕೇಳಣ್ಣ ಭೂಮಿಗೆ ಸ್ವರ್ಗಾನ ತಂದಂತೆ ನೋಡಣ್ಣ ಮನ ಬಂದ ಹಾಗೆ ಮಾಡಲು ಮದುವೆ ವ್ಯಾಪಾರ ಅಲ್ಲಣ್ಣ ಆಹಾ ಎಂತ ಸಂಭ್ರಮ
ಮನೆ ತುಂಬ ಬಂಧು ಬಾಂಧವರೆಲ್ಲ ತುಂಬಿಕೊಂಡಾಗ ಜರಕಾರಿ ಸೀರೆಯ ಹೆಂಗಸರು ಹರಟೆಯ ಹೊಡೆಯುವ ಗಂಡಸರು ಸುಮ್ನೆ ನಾಚುವ ಪೊರಿಯರು ಕಟ್ಮುಚ್ಚಿ ತಂಟೆ ಮಾಡೋ ಪೋರರು ಇವರೆಲ್ಲ ಸೇರಿ ಗಂಧರ್ವ ಲೋಕದ ಸೃಷ್ಟಿ ಆಯಿತಲ್ಲಿ ಚಿಂತೆನ ಮರೆತು ಒಂದಾಗಿ ಬೆರೆತು ಬಾಳೆಂತ ಚಂದವಲ್ಲಿ ಮದುಮಗಳ ಬಂಧು ಎಂದು ಬೀಗುವರು ಮಧುಮಗನ ಕಡೆ ಎಂದು ಶುರು ಜೋರು ಜೋರು ಎಂತ ಸಂಭ್ರಮ ಮನೆ ತುಂಬ ಬಂಧು ಬಾಂಧವರೆಲ್ಲ ತುಂಬಿಕೊಂಡಾಗ ನಾದಕ್ಕೆ ಮಂಗಳ ವಾದ್ಯಗಳು ಸೋಬಾನೆ ಹಾಡಿನ ಸುಳ್ಳುಗಳು ತೃಪ್ತಿಗೆ ಭರ್ಜರಿ ಭೋಜನವು ಎಲ್ಲೆಲ್ಲೂ ಚೆಲ್ಲಿ ಚೆಲ್ಲೋ ಸಂತಸವು ನೀರಲ್ಲಿ ಎಣ್ಣೆ ಕಾಫಿಲಿ ಉಪ್ಪು ಇಂಗನ್ನು ತಿಂದ ಮಂಗ ಅವರಿವರ ಜಡೆಯ ಗುಟ್ಟಾಗಿ ಕಟ್ಟು ಕೀಟಲೆಯು ಒಂದು ಭಾಗ ನಾವು ನೋಡೇ ಇರದ ನಮ್ಮ ಬಂಧುಗಳು ಇಲ್ಲೇ ಮೊದಲು ನಮಗೆ ಸಿಗುತ್ತಾರೆ ಕೇಳು ಎಂತ ಸಂಭ್ರಮ ಮನೆ ತುಂಬ ಬಂಧು ಬಾಂಧವರೆಲ್ಲ ತುಂಬಿಕೊಂಡಾಗ ಎಂತ ಸಂಗಮ ಶುಭ ಲಗ್ನದಲ್ಲಿ ಗಂಡು ಹೆಣ್ಣು ಜೋಡಿಯಾದಾಗ ಶಾಸ್ತ್ರೋತ್ತರ ಕಲ್ಯಾಣ ಏನ್ ಚಂದ ಕೇಳಣ್ಣ ಭೂಮಿಗೆ ಸ್ವರ್ಗಾನ ತಂದಂತೆ ನೋಡಣ್ಣ ಮನ ಬಂದ ಹಾಗೆ ಮಾಡಲು ಮದುವೆ ವ್ಯಾಪಾರ